ಸುರಗಿರಿಯು ಶರಧಿಯೋಳು ಕಡೆವಾಗ ಮುನುಗಲ ಭರದಿಂದ ಪೋಗಿ ಬೆನ್ನಾತು ಪೊತ್ತೆ. ಸುರಗಿರಿಯು ಶರಧಿಯೋಳು ಕಡೆವಾಗ ಮುನುಗಲ ಭರದಿಂದ ಪೋಗಿ ಬೆನ್ನಾತು ಪೊತ್ತೆ. ಧರಣಿಯು ಮೊರೆಯಿಡೆ ಸ್ವರದಲ್ಲಿ ಬಂದು, ಧರಣಿಯು ಮೊರೆಯಿಡೆ ಸ್ವರದಲ್ಲಿ ಬಂದು, ಭೋ ತರುಣಿಯ ಸೆರೆ ಬಿಡಿಸಿ ಉಳುಹಿಕೊಳ್ಳಲಿಲ್ಲವೇ. ಮುದದಿಂದ ನಾನೊಬ್ಬ ಭಾರವಾದನೆ, ಮುದದಿಂದ ನಾನೊಬ್ಬ ಭಾರವಾದನೆ. 14 ಲೋಕಗಳ ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರವಾದನೆ, ಮುದರಿಂದ ನಾನೊಬ್ಬ ಭಾರವಾದನೆ. ಸುರಪತಿ ಮುನಿದೇಳು ಹಗಲಿರುಳು ಮಳೆಗರೆಯೇ ಬೆರಳಲ್ಲಿ ಧರಿಸಿ ತುರುಗಳ ಕಾಯ್ದು ನಿಜದೇ. ಸುರಪತಿ ಮುನಿದೇಳು ಹಗಲಿರುಳು ಮಳೆಗರೆಯೇ ಬೆರಳಲ್ಲಿ ಧರಿಸಿ ತುರುಗಳ ಕಾಯ್ದು ನಿಜದೇ. ವರಮುನಿ ಪಸವನು ಬೇಡಲಾಗಿ ಬೆದರಿ, ವರಮುನಿ ಪಸವನು ಬೇಡಲಾಗಿ ಬೆದರಿ. ನರ ನರಸಿ ನಿನ್ನ ಕರೆಯೇ ಕರುಣದಿ ಪಾಲಿಸಿದೆ. ಮುದದಿಂದ ನಾನೊಬ್ಬ ಭಾರವಾದನೆ, ಮುದದಿಂದ ನಾನೊಬ್ಬ ಭಾರವಾದನೆ. 14 ಲೋಕಗಳ ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರವಾದನೆ, ಮುದದಿಂದ ನಾನೊಬ್ಬ ಭಾರವಾದನೆ. ಜಲಜಾಕ್ಷ ಬೆಟ್ಟವನು ಪೊತ್ತು ಬಳಲಿದಾಗ ಸಲಹಬೇಕೆಂದು ಬೇಸರಿ ಸಾಲಿಲ್ಲ. ಜಲಜಾಕ್ಷ ಬೆಟ್ಟವನು ಪೊತ್ತು ಬಳಲಿದಾಗ ಸಲಹಬೇಕೆಂದು ಬೇಸರಿ ಸಾಲಿಲ್ಲ. ಸುಲಭದಲ್ಲಿ ಶೇಷಾಚಲನಾಗಿಪ್ಪ, ಸುಲಭದಲ್ಲಿ ಶೇಷಾಚಲನಾಗಿಪ್ಪ. ಒಲಿದನ್ನ ಸಂರಕ್ಷಿಸೋ ವಿಜಯ ವಿಠಲ, ವಿಠಲ. ಒಲಿದನ್ನ ಸಂರಕ್ಷಿಸೋ ವಿಜಯ ವಿಠಲ. ಮುದದಿಂದ ನಾನೊಬ್ಬ ಭಾರವಾದನೆ, ಮುದದಿಂದ ನಾನೊಬ್ಬ ಭಾರವಾದನೆ. 14 ಲೋಕಗಳ ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರವಾದನೆ, ಮುದದಿಂದ ನಾನೊಬ್ಬ ಭಾರವಾದನೆ, ಮುದದಿಂದ ನಾನೊಬ್ಬ ಭಾರವಾದನೆ. ಹರೇ ಶ್ರೀನಿವಾಸ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ. ನಂಬಿದೆ ನಿನ್ನ ಪಾದಾಂಬುಜಯುಗಳವ, ನಂಬಿದೆ ನಿನ್ನ ಪಾದಾಂಬುಜಯುಗಳವ. ಚಂದಾದಿ ಸಲಹೋ ಮಂದಾರುಧರನೆ, ಚಂದಾದಿ ಸಲಹೋ ಮಂದಾರುಧರನೆ. ನಂಬಿದೆ ನಿನ್ನ ಪದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ. ತಂದೆ ತಾಯಿಯೋ ನೀನೇ, ಎನ್ನ ಬಂಧು ಬಳಗವು ನೀನೇ. ತಂದೆ ತಾಯಿಯೋ ನೀನೇ, ಎನ್ನ ಬಂಧು ಬಳಗವು ನೀನೇ.
ಬಂದ ದೂರಿತವೆನ್ನ ಹೊಂದಿಕೊಳ್ಳದಂತೆ, ಬಂದ ದೂರಿತವೆನ್ನ ಹೊಂದಿಕೊಳ್ಳದಂತೆ, ತಂದೆ ಸಲಹೋ ಮುಕುಂದ ಮುರಾರೇ, ತಂದೆ ಸಲಹೋ ಮುಕುಂದ ಮುರಾರೇ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ. ಸಿಕ್ಕಂದು ಮೊದಲು ನಾನು ನಿನ್ನಯ ಪಾದ ಹೊಕ್ಕು ಜೀವಿಸುತ್ತೇನೋ, ಸಿಕ್ಕಂದು ಮೊದಲು ನಾನು ನಿನ್ನಯ ಪಾದ ಹೊಕ್ಕು ಜೀವಿಸುತ್ತೇನೋ. ಧಕ್ಕನೆ ಗಾನವ ಕಾರೆಯಲಿ ಕೊಡೋ, ಧಕ್ಕನೆ ಗಾನವ ಕಾರೆಯಲಿ ಕೊಡೋ, ಮಕ್ಕಳ ಮಾಣಿಕ್ಯ ರುಕ್ಮಿಣಿಯ ರಸ, ಮಕ್ಕಳ ಮಾಣಿಕ್ಯ ರುಕ್ಮಿಣಿಯ ರಸ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ. ಮರೆತು ಈ ಮಾಯದೋಳು ಮುಳುಗಿದೆ ಅದ ನರೆತು ಅರಿಯದಾದೆ, ಮರೆತು ಈ ಮಾಯದೋಳು ಮುಳುಗಿದೆ ಅದ ನರೆತು ಅರಿಯದಾದೆ. ಮರೆಯದೆಯ ನಾನು ಪೊರೆಯೋ ಕೃಪಾನಿದೆ, ಮರೆಯದೆಯ ನಾನು ಪೊರೆಯೋ ಕೃಪಾನಿದೆ, ವರದ ಶ್ರೀ ವೆಂಕಟ ಪುರಂದರ ವಿಠಲ, ವರದ ಶ್ರೀ ವೆಂಕಟ ಪುರಂದರ ವಿಠಲ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದಾಂಬುಜಯುಗಳವ, ನಂಬಿದೆ ನಿನ್ನ ಪಾದಾಂಬುಜಯುಗಳವ. ಚಂದದಿ ಸಲಹೋ ಮುಕುಂದ ಮುರಾರೇ, ಚಂದದಿ ಸಲಹೋ ಮುಕುಂದ ಮುರಾರೇ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ. ಕೋಮಲೆ ರಮಾದೇವಿಯ ನೋಡ ಬನ್ನಿರೆ, ಕಮಲಾರಿ ಸಹೋದರಿಯ ನೀಗ ಬೇಡ ಬನ್ನಿರೆ. ಕೋಮಲೆ ರಮಾದೇವಿಯ ನೋಡ ಬನ್ನಿರೆ, ಕಮಲಾರಿ ಸಹೋದರಿಯ ನೀಗ ಬೇಡ ಬನ್ನಿರೆ. ನೋಡ ಬನ್ನಿರೆ ಬೇಡ ಬನ್ನಿರೆ. ಇಂದು ನಿಭದ ಸುಂದರಿಯರು ಬಂದು ನೋಡಿರೆ, ಈ ಕುಂದರದನೆ ಮಂದರು ತರನದ್ದಾಂಗಿಯೇ. ಇಂದು ನಿಭದ ಸುಂದರಿಯರು ಬಂದು ನೋಡಿರೆ, ಈ ಕುಂದರದನೆ ಮಂದರು ತರನದ್ದಾಂಗಿಯೇ. ಕೋಮಲೆ ರಮಾದೇವಿಯ ನೋಡ ಬನ್ನಿರೆ, ಕಮಲಾರಿ ಸಹೋದರಿಯ ನೀಗ ಬೇಡ ಬನ್ನಿರೆ. ಕೋಮಲೆ ರಮಾದೇವಿಯ ನೋಡ ಬನ್ನಿರೆ, ಕಮಲಾರಿ ಸಹೋದರಿಯ ನೀಗ ಬೇಡ ಬನ್ನಿರೆ. ಭಕ್ತಿಯಿಂದ ಭಜಿಪರಿಗೆ ಮುಕ್ತಿ ಕೊಡುವಳೆ, ಶಕ್ತಿಯುಕ್ತಿಗಳನ್ನೇ ಕೊಟ್ಟು ಅರ್ಥಿ ಮಾಡ್ಪಳೆ. ಭಕ್ತಿಯಿಂದ ಭಜಿಪರಿಗೆ ಮುಕ್ತಿ ಕೊಡುವಳೆ, ಶಕ್ತಿಯುಕ್ತಿಗಳನ್ನೇ ಕೊಟ್ಟು ಅರ್ಥಿ ಮಾಡ್ಪಳೆ. ಕೋಮಲೆ ರಮಾದೇವಿಯ ನೋಡ ಬನ್ನಿರೆ,
ಕಮಲಾರಿ ಸಹೋದರಿಯನೀಗ ಬೇಡ ಬನ್ನಿರೆ, ಕೋಮಲೇರ ಮಹಾದೇವಿಯ ನೋಡ ಬನ್ನಿರೆ, ಕಮಲಾರಿ ಸಹೋದರಿಯನೀಗ ಬೇಡ ಬನ್ನಿರೆ. ದಾಸನಾದರೆ ಕೃಷ್ಣ ರಾಣಿ ಪೋಷಿಸುವಳೆ, ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸೆನುವಳೆ. ದಾಸನಾದರೆ ಕೃಷ್ಣ ರಾಣಿ ಪೋಷಿಸುವಳೆ, ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸೆನುವಳೆ. ಕೋಮಲೇರ ಮಹಾದೇವಿಯ ನೋಡ ಬನ್ನಿರೆ, ಕಮಲಾರಿ ಸಹೋದರಿಯನೀಗ ಬೇಡ ಬನ್ನಿರೆ, ಕೋಮಲೇರ ಮಹಾದೇವಿಯ ನೋಡ ಬನ್ನಿರೆ, ಕಮಲಾರಿ ಸಹೋದರಿಯನೀಗ ಬೇಡ ಬನ್ನಿರೆ, ನೋಡ ಬನ್ನಿರೆ, ಬೇಡ ಬನ್ನಿರೆ, ನೋಡ ಬನ್ನಿರೆ, ಬೇಡ ಬನ್ನಿರೆ, ನೋಡ ಬನ್ನಿರೆ, ಬೇಡ ಬನ್ನಿರೆ. ಅಡವಿ ನಿಲಯ ನಿನ್ನಡಿಗೆರಗುವೆ, ಕರ ಪಿಡಿದು ಪಾಲಿಸಯ್ಯ, ಕರ ಪಿಡಿದು ಪಾಲಿಸಯ್ಯ. ಅಡವಿ ನಿಲಯ ನಿನ್ನಡಿಗೆರಗುವೆ, ಕರ ಪಿಡಿದು ಪಾಲಿಸಯ್ಯ, ಕರ ಪಿಡಿದು ಪಾಲಿಸಯ್ಯ. ಮೃಡನುತ ಭಾರತಿ ಒಡೆಯನೆ ಪ್ರಾರ್ಥಿಪೆ, ಮೃಡನುತ ಭಾರತಿ ಒಡೆಯನೆ ಪ್ರಾರ್ಥಿಪೆ, ಬಿಡಿಸು ಭವದ ಮಾಯಾ ಮಾಯಾ. ಅಡವಿ ನಿಲಯ ನಿನ್ನಡಿಗೆರಗುವೆ, ಕರ ಪಿಡಿದು ಪಾಲಿಸಯ್ಯ, ಕರ ಪಿಡಿದು ಪಾಲಿಸಯ್ಯ. ನಿನ್ನ ದರುಶನದಿ ಎನ್ನ ಜನ್ಮ ಪಾವನ್ನವಾಯಿತಯ್ಯ, ನಿನ್ನ ದರುಶನದಿ ಎನ್ನ ಜನ್ಮ ಪಾವನ್ನವಾಯಿತಯ್ಯ. ಆ ನಿನ್ನ ಅನುಗ್ರಹ ಪೂರ್ಣ ಪಡೆದು, ನಿನ್ನ ಅನುಗ್ರಹ ಪೂರ್ಣ ಪಡೆದು, ಸಂಬನ್ನರೊಳಿಡು ಜೀಯ ಜೀಯ. ಅಡವಿ ನಿಲಯ ನಿನ್ನಡಿಗೆರಗುವೆ, ಕರ ಪಿಡಿದು ಪಾಲಿಸಯ್ಯ, ಕರ ಪಿಡಿದು ಪಾಲಿಸಯ್ಯ. ತರುಚರಣರ ದ್ವಿಜ ಭರ ರೂಪಾತ್ರಯಂ ಧರಿಸಿದಂತ ದೇವಾ, ತರುಚರಣರ ದ್ವಿಜ ಭರ ರೂಪಾತ್ರಯ ಧರಿಸಿದಂತ ದೇವಾ. ಆ ದುರುಳ ದೈತ್ಯ ಪರಿವಾರ ಗರ್ವರ, ದುರುಳ ದೈತ್ಯ ಪರಿವಾರ ಗರ್ವರ, ಶರಣ ಸಂಜೀವ ಸಂಜೀವ. ಅಡವಿ ನಿಲಯ ನಿನ್ನಡಿಗೆರಗುವೆ, ಕರ ಪಿಡಿದು ಪಾಲಿಸಯ್ಯ, ಕರ ಪಿಡಿದು ಪಾಲಿಸಯ್ಯ. ಮೃಡನುತ ಭಾರತಿ ಒಡೆಯನೆ ಪ್ರಾರ್ಥಿಪೆ, ಮೃಡನುತ ಭಾರತಿ ಒಡೆಯನೆ ಪ್ರಾರ್ಥಿಪೆ, ಬಿಡಿಸು ಭವದ ಮಾಯಾ ಮಾಯಾ. ಅಡವಿ ನಿಲಯ ನಿನ್ನಡಿಗೆರಗುವೆ, ಕರ ಪಿಡಿದು ಪಾಲಿಸಯ್ಯ, ಕರ ಪಿಡಿದು ಪಾಲಿಸಯ್ಯ. ಹರಿ ಶ್ರೀನಿವಾಸ. ವಾಮದೇವ ವಿರಿಂಚಿತನಯವು ಮಾಮನೋಹರ ಉಗ್ರದೂರ್ಜಟಿ, ಸಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಸ. ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯನಲ ವಿಲೋಚನ, ಕಾಮಿತ ಪ್ರದ ಕರುಣಿ ಸಮಗೆ ಸದಾ ಸುಮಂಗಲವ, ಸದಾ ಸುಮಂಗಲವ. ಅಂಬರಪುರಹರ ಸಾಂಬತ್ರಯಂಬಕ ಶಂಬರಾರಿರುಪು ಗಂಭೀರ ಕರುಣಿ, ಶಂಭೋ ಸ್ವಯಂಭೂ ಸಂಭವ, ನಂಬಿದೆ ಕಾಯೋ ಜಂಬಾರಿ ನುತ ಭವ.
ಜಂಬಾರಿನುತ ಭವ ಅಂಬರ ಪುರಹರ ಸಾಂಬತ್ರಯಂಬಕ ಶಂಬರಾರಿರುಪು ಗಂಭೀರ ಕರುಣೆ ಶಂಭೋ ಸ್ವಯಂಭೂ ಸಂಭವ ನಂಬಿದ ಕಾಯೋ ಜಂಬಾರಿನುತ ಭವ ಜಂಬಾರಿನುತ ಭವ ಭಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತಾರ ಭಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತಾರ ಪಶುಪತಿ ಪಣಿಪಾರ ಪವನ್ನಕರ ತ್ರಿಶೂಲಾಢ ಮರುಗಧರ ನಸಲ ನಯನ ವಿಕಸಿತಾಂಬುಜಾಮುಖ ಶಶಿಧರ ಮೂಕರಕ ಸಮತಮರ್ಧನ ರಸಗೊಳಿಪತಾಮಸವಗಳಿದು ಮಾನಸದಲ್ಲಿ ರಂಗನ ಬಿಸಜ ಪದವತೋರು ಶಂಭೋ ಸ್ವಯಂಭೂ ಸಂಭವ ನಂಬಿದ ಕಾಯೋ ಜಂಬಾರಿನುತ ಭವ ಜಂಬಾರಿನುತ ಭವ ಮಧುರಾಪುರೇ ನಿಲಯ ಮೃತ್ಯುಂಜಯ ಸದಮಾಲ ಸುಮನ ಸಗೆಯ ಮಧುರಾಪುರೇ ನಿಲಯ ಮೃತ್ಯುಂಜಯ ಸದಮಾಲ ಸುಮನ ಸಗೆಯ ಸದನಮಿ ಪರ ಹೃದಯ ದೊಳಗುಳ್ಳ ಭಯ ಸದೆಯುತ್ತ ಕೊಡು ಅಭಯ ಸದಾಶಿವ ಜಾಹ್ನವೀರ ಕೃತಮಾಲ ನದಿ ತೀರ ದಿವಸವಾಗಿಪ್ಪ ಸೌಂದರ್ಯ ಮಧುರಿಪು ವಿಜಯ ವಿಠಲನ ಪದಬ್ಜಕ್ಕೆ ಮಧುಪ ನೆನಿಪ ಪಂಚವದನ ಕೈಲಾಸದ ಶಂಭೋ ಸ್ವಯಂಭೂ ಸಂಭವ ನಂಬಿದ ಕಾಯೋ ಜಂಬಾರಿನುತ ಭವ ಜಂಬಾರಿನುತ ಭವ ಅಂಬರ ಪುರಹರ ಸಾಂಬತ್ರಯಂಬಕ ಶಂಬರಾರಿರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೂ ಸಂಭವ ನಂಬಿದ ಕಾಯೋ ಜಂಬಾರಿನುತ ಭವ ಜಂಬಾರಿನುತ ಭವ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಮೊದಲ ದಿವಸದ ಸಾಯಂಕಾಲದ ಕಾರ್ಯಕ್ರಮಗಳು ಇನ್ನು ಸ್ವಲ್ಪ ಸಮಯದಲ್ಲಿಯೇ ಈ ಒಂದು ಸುಸಜ್ಜಿತವಾದ ರಂಗಮಂಟಪದಲ್ಲಿ ಪ್ರಾರಂಭವಾಗಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ವೇದಿಕೆಗೆ ಸಭಾ ಮಂಟಪಕ್ಕೆ ಹತ್ತಿರದಲ್ಲಿ ಬರಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲ ಭಗವದ್ಭಕ್ತರು ಸಹ ಬೇರೆ ಬೇರೆ ಸ್ಥಳಗಳಲ್ಲಿ ಕುಳಿತಿದ್ದೀರಿ. ಪಕ್ಕದಲ್ಲಿ ಮೈದಾನದಲ್ಲಿ ಕೂಡ ಸ್ವಲ್ಪ ಜನರು ಆಟ ಆಡ್ತಾ ಇದ್ದೀರಿ. ಸ್ವಲ್ಪ ಜನಗಳು ವಿಶ್ರಾಂತಿ ತೆಗೆದುಕೊಂಡು ಎಲ್ಲ ರೆಡಿಯಾಗಿದ್ದೀರಿ. ಎಲ್ಲರೂ ದಯವಿಟ್ಟು ಸಭಾ ಮಂಟಪಕ್ಕೆ ಬಂದು ಕುಳಿತುಕೊಳ್ಳಬೇಕು. ಇನ್ನು ಸ್ವಲ್ಪ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಮೊದಲ ದಿವಸದ ಸಾಯಂಕಾಲದ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಹರೇ ಶ್ರೀನಿವಾಸ. ಕರೆದರೆ ಬರಬಾರದೆ ಗುರುವರ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ರಾಘವೇಂದ್ರ, ಕರೆದರೆ ಬರಬಾರದೆ. ವರಮಂತ್ರಾಲಯ ಪುರಮಂದಿರ ತವ, ವರಮಂತ್ರಾಲಯ ಪುರಮಂದಿರ ತವ, ಚರಣ ಸೇವಕರು ಕರವ ಮುಗಿದು, ತವ ಚರಣ ಸೇವಕರು ಕರವ ಮುಗಿದು, ಕರೆದರೆ ಬರಬಾರದೆ ಗುರುವರ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ಗುರುವರ, ಕರೆದರೆ ಬರಬಾರದೆ. ಹರಿದಾಸರ ಸುಸ್ವರ ಸಮ್ಮೇಳನದಿ, ಹರಿದಾಸರ ಸುಸ್ವರ
ಕೂಗಿದರು, ಪರವಶದೈ ಬಾಯಿ ತೆರೆದು ಕೂಗಿದರು. ಕರೆದರೆ ಬರಬಾರದೆ ಗುರುವರ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ರಾಘವೇಂದ್ರ, ಕರೆದರೆ ಬರಬಾರದೆ. ಪೂಷರ ಪಿತ ಕಮಲೇಶ ವಿಠಲನ, ಪೂಷರ ಪಿತ ಕಮಲೇಶ ವಿಠಲನ, ದಾಸಾಗ್ರೇಸರ ಈ ಸಮಯದಲ್ಲಿ, ದಾಸಾಗ್ರೇಸರ ಈ ಸಮಯದಲ್ಲಿ. ಕರೆದರೆ ಬರಬಾರದೆ ಗುರುವರ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ರಾಘವೇಂದ್ರ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ಗುರು, ಕರೆದರೆ ಬರಬಾರದೆ. ಎದ್ದು ಬರುತ್ತಾರೆ ನೋಡೆ, ತಾವೆದ್ದು ಬರುತ್ತಾರೆ ನೋಡೆ. ಮುದ್ದು ಬೃಂದಾವನ ಮಧ್ಯದೊಳಗಿಂದ, ಮುದ್ದು ಬೃಂದಾವನ ಮಧ್ಯದೊಳಗಿಂದ, ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಎದ್ದು ಬರುತ್ತಾರೆ ನೋಡೆ, ತಾವೆದ್ದು ಬರುತ್ತಾರೆ ನೋಡೆ. ಗಳದೋಳು ಶ್ರೀ ತುಳಸಿ ನಳಿನಾಕ್ಷ ಮಾಲೆಗಳು, ಗಳದೋಳು ಶ್ರೀ ತುಳಸಿ ನಳಿನಾಕ್ಷ ಮಾಲೆಗಳು, ಚೆಲುವ ಮುಖದೊಳು ಪೊಳೆವಾದಂತಗಳಿಂದ ಎದ್ದು ಬರುತ್ತಾರೆ ನೋಡೆ, ತಾವೆದ್ದು ಬರುತ್ತಾರೆ ನೋಡೆ. ಹೃದಯ ಸದನದಲ್ಲಿ ಪದುಮನಾಭನ ಭಜಿಸಿ, ಹೃದಯ ಸದನದಲ್ಲಿ ಪದುಮನಾಭನ ಭಜಿಸಿ, ಮುದಮಾನದಿಂದ ನಿತ್ಯ ಸದಮಾಲ ರೂಪ ತಾಳಿ ಎದ್ದು ಬರುತ್ತಾರೆ ನೋಡೆ, ತಾವೆದ್ದು ಬರುತ್ತಾರೆ ನೋಡೆ. ದಾತ ಗುರು ಜಗನ್ನಾಥ ವಿಠಲನ್ನ, ದಾತ ಗುರು ಜಗನ್ನಾಥ ವಿಠಲನ್ನ, ಪ್ರೀತಿಯ ಪಡಿಸುತ್ತ ದೂತನ ಪೊರೆಯುತ್ತ ಎದ್ದು ಬರುತ್ತಾರೆ ನೋಡೆ, ತಾವೆದ್ದು ಬರುತ್ತಾರೆ ನೋಡೆ. ಮುದ್ದು ಬೃಂದಾವನ ಮಧ್ಯದೊಳಗಿಂದ, ಮುದ್ದು ಬೃಂದಾವನ ಮಧ್ಯದೊಳಗಿಂದ, ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಎದ್ದು ಬರುತ್ತಾರೆ ನೋಡೆ, ತಾವೆದ್ದು ಬರುತ್ತಾರೆ ನೋಡೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬಾದೆ ಕೆಡುವರುಂಟು. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬಾದೆ ಕೆಡುವರುಂಟು. ನಂಬಿದ ಜನರಿಗೆ ಬೆಂಬಲ ತಾನಾಗಿ, ನಂಬಿದ ಜನರಿಗೆ ಬೆಂಬಲ ತಾನಾಗಿ, ಹಂಬಲಿಸಿದ ಫಲ ತುಂಬಿ ಕೊಡುವೋರನ್ನ, ಹಂಬಲಿಸಿದ ಫಲ ತುಂಬಿ ಕೊಡುವೋರನ್ನ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬಾದೆ ಕೆಡುವರುಂಟು. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬಾದೆ ಕೆಡುವರುಂಟು. ಜಲಧರ ದ್ವಿಜವರಗೆ ತಾನೇ ಒಲಿದು
ಸುಲಭ ಮುಕುತಿಯ ನಿತ್ತನು ಜಲಧರ ದ್ವಿಜವಾರಗೆ ತಾನೇ ಒಲಿದು ಸುಲಭ ಮುಕುತಿಯ ನಿತ್ತನು ಚೆಲುವಾಸುತನ ಪಡೆದ ಲಲನೆಗೆ ತ್ವರದಿಂದ ಚೆಲುವಾಸುತನ ಪಡೆದ ಲಲನೆಗೆ ತ್ವರದಿಂದ ಪುಲಿನಗತ್ತದಿ ದಿವ್ಯ ಜಲವನ್ನಿತ್ತವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೆ ಕೆಡುವರುಂಟು ಮೃತ್ಯುದೂತರು ತನ್ನನೋ ಪೊಂದಿದ ನಿಜ ಭೃತ್ಯಾನ ಕರೆದೊಯ್ಯಲು ಮೃತ್ಯುದೂತರು ತನ್ನನೋ ಪೊಂದಿದ ನಿಜ ಭೃತ್ಯಾನ ಕರೆದೊಯ್ಯಲು ಸತ್ತ ದ್ವಿಜನ ತಾನು ಮತ್ತೆ ಧರೆಗೆ ತಂದು ಸತ್ತ ದ್ವಿಜನ ತಾನು ಮತ್ತೆ ಧರೆಗೆ ತಂದು ಮೃತ್ಯು ಬೀಡಿಸಿ ಸುಖ ಇತ್ತು ಪೊರೆದಿಯರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೆ ಕೆಡುವರುಂಟು ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೆ ಕೆಡುವರುಂಟು ದಿಟ್ಟ ಗುರು ಜಗನ್ನಾಥ ವಿಠ್ಠಲನೊಲುಮೆ ಘಟನವಾದುದರಿಂದ ದಿಟ್ಟ ಗುರು ಜಗನ್ನಾಥ ವಿಠ್ಠಲನೊಲುಮೆ ಘಟನವಾದುದರಿಂದ ಘಟನಾ ಕಾರ್ಯ ಘಟನ ಮಾಡುವ ನಮ್ಮ ಘಟನಾ ಕಾರ್ಯ ಘಟನ ಮಾಡುವ ನಮ್ಮ ಪಟುಗುರುವರ ಹೃತ್ಪಟದಲ್ಲಿರುವೋರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೆ ಕೆಡುವರುಂಟು ನಂಬಿದ ಜನರಿಗೆ ಬೆಂಬಲ ತಾನಾಗಿ ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವೋರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೆ ಕೆಡುವರುಂಟು. ಹರೇ ಶ್ರೀನಿವಾಸ. ಎಲ್ಲ ಭಗವದ್ಭಕ್ತರು ಕೂಡ ಸಭಾಮಂಟಪಕ್ಕೆ ಬಂದು ಕುಳಿತುಕೊಳ್ಳಬೇಕು ಅಂತ ಕೇಳಿಕೊಳ್ತೇನೆ. ಇನ್ನು ಸ್ವಲ್ಪ ಸಮಯದಲ್ಲಿಯೇ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಮೊದಲ ದಿವಸದ ಸಾಯಂಕಾಲದ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ದಯವಿಟ್ಟು ಬಂದು ಸಭಾಮಂಟಪದಲ್ಲಿ ಕುಳಿತುಕೊಳ್ಳಬೇಕು ಅಂತ ಕೇಳ್ಕೊಳ್ತೇನೆ. ಯಾಕೆ ಮೂಕನಾದೋ ಗುರುವೆ ನೀನ್ಯಾಕೆ ಮೂಕನಾದೋ ಯಾಕೆ ಮೂಕನಾದೆ ಲೋಕಪಾಲಕಯನ್ನ ಯಾಕೆ ಮೂಕನಾದೆ ಲೋಕಪಾಲಕಯನ್ನ ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ ಯಾಕೆ ಮೂಕನಾದೋ ಗುರುವೆ ನೀನ್ಯಾಕೆ ಮೂಕನಾದೋ ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದೆ ಮಂದಿಯೊಳಗೆಯನ್ನ ಮಂದನ್ನ ಮಾಡಿದೀಗ ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದೆ ಮಂದಿಯೊಳಗೆಯನ್ನ ಮಂದನ್ನ ಮಾಡಿದೀಗ ಬೇಕಾಗದಿದ್ದಾರಿನ್ಯಾಕೆ ಕೈಯನ್ನು ಪಿಡಿದೆ
ಬೇಕಾಗದಿದ್ದಾರಿನ್ಯಾಕೆ ಕೈಯನ್ನು ಪಿಡಿದೆ ಕಾಕು ಜನರೊಳನ್ನ ನೂಕಿ ಬಿಟ್ಟೆಯ ನೀನು ಯಾಕೆ ಮೂಕನಾದೋ ಗುರುವೇ ನೀನ್ಯಾಕೆ ಮೂಕನಾದೋ ಈಗ ಪಾಲಿಸಿದರೆ ಯೋಗಿ ಕುಲವರ್ಯ ರಾಘವೇಂದ್ರ ಭವರಾಗುವುದ್ಯಾಂಗಯ್ಯ ಈಗ ಪಾಲಿಸಿದರೆ ಯೋಗಿ ಕುಲವರ್ಯ ರಾಘವೇಂದ್ರ ಭವರಾಗುವುದ್ಯಾಂಗಯ್ಯ ನಿನ್ನಂತ ಕರುಣಿಲ್ಲ ಎನ್ನಂತ ಕೃಪುಣನಿಲ್ಲ ನಿನ್ನಂತ ಕರುಣಿಲ್ಲ ಎನ್ನಂತ ಕೃಪುಣನಿಲ್ಲ ಘನ್ನ ಮಹಿಮನೇ ಎನ್ನನು ಬಿಟ್ಟೀಗ ಯಾಕೆ ಮೂಕನಾದೋ ಗುರುವೇ ನೀನ್ಯಾಕೆ ಮೂಕನಾದೋ ಎಂದಿಗಾದರೂ ನಿನ್ನ ಪೊಂದಿಕೊಂಡವನಲ್ಲೋ ಇಂದು ನೀ ಬಿಟ್ಟರೆನ್ನ ಮುಂದೆ ಕಾಯುವರಾರೋ ಎಂದಿಗಾದರೂ ನಿನ್ನ ಪೊಂದಿಕೊಂಡವನಲ್ಲೋ ಇಂದು ನೀ ಬಿಟ್ಟರೆನ್ನ ಮುಂದೆ ಕಾಯುವರಾರೋ ನಾಥನು ನೀನು ಅನಾಥನು ನಾನಯ್ಯ ನಾಥನು ನೀನು ಅನಾಥನು ನಾನಯ್ಯ ಪಾತಕರಿ ಜಗನ್ನಾಥ ವಿಠಲ ದಾಸ ಯಾಕೆ ಮೂಕನಾದೋ ಗುರುವೇ ನೀನ್ಯಾಕೆ ಮೂಕನಾದೋ ಯಾಕೆ ಮೂಕನಾದೆ ಲೋಕಪಾಲಕಯನ್ನ ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ ಯಾಕೆ ಮೂಕನಾದೋ ಗುರುವೇ ನೀನ್ಯಾಕೆ ಮೂಕನಾದೋ ಪ್ರಭುವೇ ನೀನ್ಯಾಕೆ ಮೂಕನಾದೋ. ಹರೇ ಶ್ರೀನಿವಾಸ. ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ನಿರ್ಣಯ ಪಾದ ಸರಸಿಜ ಯುಗ ಕಭಿನಮಿಸುವೆ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ಕರುಣಾ ಸಾಗರನೆಂದು ಚರಣವ ನಂಬಿದೆ ಕರುಣಾ ಸಾಗರನೆಂದು ಚರಣವ ನಂಬಿದೆ ಶರಣನ ಪಾಲಿಸು ಕರುಣಿಯೇ ಶರಣನ ಪಾಲಿಸು ಕರುಣಿಯೇ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ಜ್ಞಾನಿಗಳ ರಸನೆ ಮೌನಿ ಶಿರೋಮಣಿ ಜ್ಞಾನಿಗಳ ರಸನೆ ಮೌನಿ ಶಿರೋಮಣಿ ಜ್ಞಾನವ ಸಂತತ ನೀಡಯ್ಯ ಜ್ಞಾನವ ಸಂತತ ನೀಡಯ್ಯ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ನಿನ್ನಲ್ಲಿ ಹರಿದಯ ಉನ್ನತ ಇರಲಿನ್ನು ನಿನ್ನಲ್ಲಿ ಹರಿದಯ ಉನ್ನತ ಇರಲಿನ್ನು ಎನ್ನಲ್ಲಿ ನಿನ್ನ ದಯ ಇರಲಯ್ಯ ಎನ್ನಲ್ಲಿ ನಿನ್ನ ದಯ ಇರಲಯ್ಯ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ
ದಾತ ಗುರು ಜಗನ್ನಾಥ ವಿಠಲ ನಿನ್ನ ದಾತ ಗುರು ಜಗನ್ನಾಥ ವಿಠಲ ನಿನ್ನ ಮಾತು ಲಾಲಿಸಿದಂತೆ ಪೊರೆಯನ್ನ ಮಾತು ಲಾಲಿಸಿದಂತೆ ಪೊರೆಯನ್ನ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ನಿರ್ಣಯ ಪಾದ ಗುರು ರಾಜ ಗುರು ಸಾರ್ವಭೌಮ ನಿರ್ಣಯ ಪಾದ ಸರಸಿಜ ಯುಗ ಕಬಿ ನಮಿಸುವೆ ಸರಸಿಜ ಯುಗ ಕಭೆ ನಮಿಸುವೆ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ. ನಮಿಸಿ ಬೇಡುವೆ ವರಗಳ ನಿನ್ನ ನಮಿಸಿ ಬೇಡುವೆ ವರಗಳ ನಿನ್ನ ಸಂಯಮಿ ಕುಲೋತ್ತಮ ರಾಘವೇಂದ್ರರನ್ನ ನಮಿಸಿ ಬೇಡುವೆ ವರಗಳ ನಿನ್ನ ಸಂಯಮಿ ಕುಲೋತ್ತಮ ರಾಘವೇಂದ್ರರನ್ನ ನಮಿಸಿ ಬೇಡುವೆ ವರಗಳ ನಿನ್ನ ವಿಮಲ ಸುಮತಿ ಜನರತಿ ಪ್ರಿಯ ಪಾದ ಕಮಲಗಳಿಗೆ ರಘುವೆನೋ ಜಿಯ ವಿಮಲ ಸುಮತಿ ಜನರತಿ ಪ್ರಿಯ ಪಾದ ಕಮಲಗಳಿಗೆ ರಘುವೆನೋ ಜಿಯ ಶಮಲ ಮಾರ್ಗದಲ್ಲಿ ಮತಿಯ ನೀಡದಿರೋ ಶಮಲ ಮಾರ್ಗದಲ್ಲಿ ಮತಿಯ ನೀಡದಿರೋ ಅಮಿತ ಕರುಣದಿ ಪಿಡಿಯೋ ಕೈಯ ನಮಿಸಿ ಬೇಡುವೆ ವರಗಳ ನಿನ್ನ ಸಂಯಮಿ ಕುಲೋತ್ತಮ ರಾಘವೇಂದ್ರರನ್ನ ನಮಿಸಿ ಬೇಡುವೆ ವರಗಳ ನಿನ್ನ ಕಂಡವರ ಬೇಡಿ ನೊಂದೆ ಕಮಂಡಲ ದಂಡಧಾರಿ ನೀನೆ ಗತಿಯಂದೆ ಕಂಡವರ ಬೇಡಿ ನೊಂದೆ ಕಮಂಡಲ ದಂಡಧಾರಿ ನೀನೆ ಗತಿಯಂದೆ ಪಂಡಿತಾಗ್ರಗಣ್ಯ ಇನ್ನಾದರೂ ಮುಂದೆ ಪಂಡಿತಾಗ್ರಗಣ್ಯ ಇನ್ನಾದರೂ ಮುಂದೆ ಕೋದಂಡ ಪಾಣಿಪಾದವ ತೋರಿಸ ತಂದೆ ನಮಿಸಿ ಬೇಡುವೆ ವರಗಳ ನಿನ್ನ ಸಂಯಮಿ ಕುಲೋತ್ತಮ ರಾಘವೇಂದ್ರರನ್ನ ನಮಿಸಿ ಬೇಡುವೆ ವರಗಳ ನಿನ್ನ ಶ್ರೀ ಸುಧೀಂದ್ರಕರ ಸಂಜಾತ ತುಂಗ ತಣದಿ ನಿಲಯಾಂಬುದಿ ಪೋತ ಶ್ರೀ ಸುಧೀಂದ್ರಕರ ಸಂಜಾತ ತುಂಗ ತಣದಿ ನಿಲಯಾಂಬುದಿ ಪೋತ ವಾಸುಕಿಶಯನ ಗುರು ಜಗನ್ನಾಥ ವಿಠಲನ ವಾಸುಕಿಶಯನ ಗುರು ಜಗನ್ನಾಥ ವಿಠಲನ ದಾಸರ ಪೋಷಕ ಲಾಲಿಸನ್ನ ಮಾತಾ ನಮಿಸಿ ಬೇಡುವೆ ವರಗಳ ನಿನ್ನ
ಸಂಯಮಿ ಕುಲೋತ್ತಮ ರಾಘವೇಂದ್ರರನ್ನ ನಮಿಸಿ ಬೇಡುವೆ ವರಗಳ ನಿನ್ನ, ನಮಿಸಿ ಬೇಡುವೆ ವರಗಳ ನಿನ್ನ. ಹರೇ ಶ್ರೀನಿವಾಸ. ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ, ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ, ವೃಂದಾವನ ನೋಡಿ ಆನಂದ ಮದವೇರಿ, ವೃಂದಾವನ ನೋಡಿ ಆನಂದ ಮದವೇರಿ ಚಂದಾದಿ ದ್ವಾದಶ ಪುಂಡಾಂಕಿತ ಗೊಂಬ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ, ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ. ತುಂಗಭದ್ರಾ ನದಿಯ ತೀರದಿ ಇದ್ದು ತುಂಗ ಮಂಟಪ ಮಧ್ಯದಿ, ತುಂಗಭದ್ರಾ ನದಿಯ ತೀರದಿ ಇದ್ದು ತುಂಗ ಮಂಟಪ ಮಧ್ಯದಿ, ಶೃಂಗಾರ ತುಳಸಿ ಪದ್ಮಾಕ್ಷ ಸರಗಳಿಂದ, ಶೃಂಗಾರ ತುಳಸಿ ಪದ್ಮಾಕ್ಷ ಸರಗಳಿಂದ ಮಂಗಳಕರ ಮಹಿಮೆಯಿಂದೋ ಪೋವ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ, ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ. ದೇಶ ದೇಶದಿ ಮೆಚ್ಚುತ್ತ ಇಲ್ಲಿಗೆ ಬಂದು ವಾಸವಾಗಿ ಸೇವಿಪ, ದೇಶ ದೇಶದಿ ಮೆಚ್ಚುತ್ತ ಇಲ್ಲಿಗೆ ಬಂದು ವಾಸವಾಗಿ ಸೇವಿಪ, ಭಾಷೆ ಕೊಟ್ಟಂದಾದಿ ಬಹುವಿಧ ವರಗಳ, ಭಾಷೆ ಕೊಟ್ಟಂದಾದಿ ಬಹುವಿಧ ವರಗಳ ಸೂಸುವ ಕರ ಮಹಿಮೆಯಿಂದು ಪುವ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ, ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ. ಸತ್ಯ ಸನ್ನಿಧಿ ಸೇವಿಪ ಭಕ್ತರಿಗೆಲ್ಲ ಮತ್ತಭೀಷ್ಟವ ಕೊಡುವ, ಸತ್ಯ ಸನ್ನಿಧಿ ಸೇವಿಪ ಭಕ್ತರಿಗೆಲ್ಲ ಮತ್ತಭೀಷ್ಟವ ಕೊಡುತ್ತ, ಸತ್ಯಾದಿ ಗುಣ ಸಿಂಧು ವೆಂಕಟ ವಿಠಲನ, ಸತ್ಯಾದಿ ಗುಣ ಸಿಂಧು ವೆಂಕಟ ವಿಠಲನ ನಿತ್ಯ ಸನ್ನಿಧಿಯಿಂದ ನಿರುತ ಪೂಜೆಯ ಗೊಂಬ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ, ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ. ಹರೇ ಶ್ರೀನಿವಾಸ. ಇಷ್ಟು ಹೊತ್ತಿನವರೆಗೂ ಶ್ರೀ ವಿಜೇಂದ್ರಾಚಾರ್ ಅದೋನಿ ಅವರಿನ ಸುಸ್ವರವಾದ ಸಂಗೀತವನ್ನ ಕೇಳಿದ್ದೇವೆ. ಅವರಿಗೆ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಮೊದಲ ದಿವಸದ ಸಾಯಂಕಾಲದ ಕಾರ್ಯಕ್ರಮಗಳಲ್ಲಿ ಇಂದು ಬೆಳಗ್ಗೆ ತಾವೆಲ್ಲರೂ ಕೇಳಿದಂತಹ ಭಾಗವತ ದರ್ಶನದ ಅಡಿಯಲ್ಲಿ ನಾವು ಗಜೇಂದ್ರ ಮೋಕ್ಷದ ಬಗ್ಗೆ ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿರತಕ್ಕಂತಹ ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯ ಅವರಿಂದ ಗಜೇಂದ್ರ ಮೋಕ್ಷದ ಬಗ್ಗೆ ಬಹಳ ಸುಂದರವಾದ ಒಂದು ಪ್ರವಚನವನ್ನು ಕೇಳಿದ್ದೇವೆ. ಅದರ ಮುಂದಿನ ಭಾಗವನ್ನ ಈ ಒಂದು
ಸಾಯಂಕಾಲದ ಮೊದಲ ದಿವಸದ ಈ ರಾಘವೇಂದ್ರ ಸಪ್ತಾಹದ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಮತ್ತೆ ಅವರು ಮುಂದುವರಿಸ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಹಾಗೂ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿ ಮತ್ತು ಬ್ರಾಹ್ಮಣ ಸಮಾಜ ಕುಷ್ಟಗಿಯ ಪರವಾಗಿ ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯ ಅವರು ಬಂದು ವೇದಿಕೆಗೆ ಬಂದು ತಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಸಮಿತಿಯ ಪರವಾಗಿ ಕೇಳಿಕೊಳ್ತಾರೆ. ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥಿಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಗಜರಾಜನಿಗೆ ಬುದ್ಧಿ ಬಂತು ಅನ್ನುವಲ್ಲಿಯ ತನಕದ ವಿಷಯ ಪ್ರಾತಃ ಕಾಲದಲ್ಲಿ ನಾವು ಅನುಸಂಧಾನ ಮಾಡಿದ್ದೇವೆ. ಬುದ್ಧಿ ಬರುವುದು ಬಹಳ ಮುಖ್ಯ ಜೀವನದಲ್ಲಿ. ಮನಸ್ಸಿಗೂ ಬುದ್ಧಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ದೇವರನ್ನು ಕಾಣುವುದಕ್ಕೆ ಬುದ್ಧಿಗಿಂತ ಕೆಲವು ಸಲ ಮನಸ್ಸೇ ಪ್ರಬಲವಾಗ್ತದೆ. ಮನಸ್ಸು ಬಗ್ಗುವ ಸ್ವಭಾವ, ತನ್ನನ್ನು ಒಪ್ಪಿಸಿಕೊಳ್ಳುವ ಸ್ವಭಾವ, ಶರಣಾಗತ ಸ್ವಭಾವ ಅನ್ನೋದು ಮನಸ್ಸಿನದ್ದು. ತಲೆ ಎತ್ತಿ ನಿಲ್ಲುವ ಸ್ವಭಾವ ಬುದ್ಧಿಯದ್ದು. ಹಾಗಾಗಿ ಸಾಮಾನ್ಯವಾಗಿ ಬುದ್ಧಿಯನ್ನು ಪುರುಷ ಜಾತಿ ಅಂತ ಕರೆಯೋದು, ಮನಸ್ಸನ್ನು ಹೆಣ್ಣಿನ ಜಾತಿ ಅಂತ ವ್ಯವಹರಿಸೋದು. ಅದು ಯಾವತ್ತೂ ತಾರ್ಕಿಕ ವಿವೇಚನೆಯಲ್ಲಿ ಮುಂದುವರಿಯುತ್ತದೆ. ಬುದ್ಧಿ ಏನು ಕೇಳಿದ್ರು, ಸಾಕ್ಷಾತ್ ದೇವರೇ ಎದುರುಗಡೆ ಅವತರಿಸಿ ಬಂದರೂ ಕೂಡ ಇದು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧ ಇರುವುದಿಲ್ಲ. ಅದು ದೇವರು ಹೌದಾದರೆ ಕಾಣಿಸುವುದು ಹೇಗೆ ಅಂತ ತರ್ಕ ಶುರು ಮಾಡುತ್ತೆ. ಬುದ್ಧಿಯ ಕೆಲಸ ಹಾಗೆ. ಕಲಿಯುಗದಲ್ಲಿ ದೇವರು ಬರುವುದು ಅಂದರೆ ಏನರ್ಥ? ಬಹುಶಃ ಸ್ಟೇಜಿನ ಮೇಲೆ ಕುಣಿದಾಡ್ತಾ ಇದ್ದ ಯಕ್ಷಗಾನದ ವೇಷ ಬಂದದ್ದಿರಬೇಕು, ದೇವರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬುದ್ಧಿ ವಿವೇಚನೆ ಮಾಡುತ್ತೆ. ದೇವರೇ ಬಂದರೂ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಬುದ್ಧಿ ಇರುವುದಿಲ್ಲ. ಆದರೆ ಮನಸ್ಸು ಯಾರು ಬಂದರೂ ದೇವರು ಅಂತ ಒಪ್ಪಿಕೊಳ್ಳುತ್ತೆ. ದೇವರ ವೇಷ ಹಾಕಿಕೊಂಡು ಬಂದರೂ ನಿಜವಾಗಿಯೂ ಅವರು ಕಲ್ಕಿ ಭಗವಾನೇ ಆಗಿದ್ದಾನೆ ಅಂತ ಒಪ್ಪಿಕೊಳ್ಳುತ್ತದೆ. ಈ ಮನಸ್ಸು ಮೋಸ ಹೋಗುವ ಸಾಧ್ಯತೆ ಜಾಸ್ತಿ, ಬುದ್ಧಿ ಸತ್ಯವನ್ನೂ ಒಪ್ಪಿಕೊಳ್ಳದೇ ಇರುವ ಸಾಧ್ಯತೆಗಳು ಜಾಸ್ತಿ. ಶಾಲೆಯಿಂದ ಮಗು ಬಂದಾಗ ತಂದೆ ಕೇಳ್ತಾನೆ, ಹೇಗೆ ಶಾಲೆಯಲ್ಲೆಲ್ಲ ಚೆನ್ನಾಗಿ ಪಾಠ ಹೇಳಿದ್ದಾರೋ? ಆದರೆ ತಾಯಿ ಏನು ಕೇಳ್ತಾಳೆ? ಮಗು ಹಸಿವಾಗ್ತಾ ಇದೆಯೋ ಅಂತ ಕೇಳ್ತಾಳೆ. ಇದು ಭಾವುಕತೆ. ಇಬ್ಬರ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಇದೆ. ನೀನು ಚೆನ್ನಾಗಿ ಓದಿದ್ದೀಯೋ ಅಂತಲೂ ಅಪ್ಪ ಕೇಳುವುದಿಲ್ಲ. ಪಾಠ ಸರಿಯಾಗಿ ಹೇಳಿದ್ದಾರೋ, ನಾನು ಸರಿಯಾಗಿ ತಿಂಗಳು ಫೀಸ್ ಕಟ್ತಾ ಇದ್ದೇನೆ, ಅದಕ್ಕೆ ಸರಿಯಾದ ಪಾಠ ಎಲ್ಲ ನಡೀತಾ ಇದೆಯೋ ಅಂತ ಅಧಿಕಾರ ದರ್ಪದಿಂದ ಮಾತಾಡ್ತಾನಲ್ಲ. ಇದು ತಾರ್ಕಿಕವಾದ ವಿವೇಚನೆ. ದೇವರ ವಿಷಯದಲ್ಲಿ ತರ್ಕಕ್ಕಿಂತ ಮನಸ್ಸು ಹೆಚ್ಚು ಪ್ರಯೋಜನಕಾರಿ. ಆದ್ರಿಂದ ಸ್ತ್ರೀ ಆಗದೆ ಹೋದರೆ ದೇವರು ಸಿಗುವುದಿಲ್ಲ ಅಂತ ಐತರೇಯೋಪನಿಷತ್ತಿನಲ್ಲಿ ಬಂದ ಮಾತಿನ ಅರ್ಥ ಅದು. ಪುರುಷ
ಸ್ತ್ರೀಯಾಗಬೇಕು, ಬಗ್ಗಬೇಕು, ತನ್ನನ್ನು ಒಪ್ಪಿಸಿಕೊಳ್ಳಬೇಕು, ದೇವರಲ್ಲಿ ಶರಣಾಗತಿಯನ್ನು ಹೊಂದಬೇಕು. ಅಂತಹ ಸ್ತ್ರೀ ಬುದ್ಧಿ ಈ ಗಜರಾಜನಿಗೆ ಇಲ್ಲಿ ಈಗ ಬಂತು. ಇಲ್ಲಿಯ ತನಕ ಗಜರಾಜ ತಲೆ ಎತ್ತಿ ನನಗೆ ಎಲ್ಲರೂ ಬಗ್ಗತಕ್ಕದ್ದು ಅನ್ನುವ ಸ್ಥಿತಿಯಲ್ಲಿ ಓಡಾಡ್ತಾ ಇದ್ದಂತಹ ಗಜರಾಜ ಯಾವಾಗ 1000 ವರ್ಷದ ದೀರ್ಘಾವಧಿ ಯುದ್ಧದಲ್ಲೂ ಕೂಡ ತನ್ನ ಶಕ್ತಿ ಬಲ ಪ್ರಯೋಜನ ಬರಲಿಲ್ಲ, ತನ್ನನ್ನು ಎತ್ತುವುದಕ್ಕೆ ತನ್ನ ಪತ್ನಿಯರು, ತನ್ನ ಮಕ್ಕಳು, ತನ್ನ ಊರಿನ ಗಜರು ಯಾರೂ ಪ್ರಯೋಜನಕ್ಕೆ ಬರಲಿಲ್ಲ, ಆಗ ಅನನ್ಯಗತಿಕನಾಗಿ ದೇವಾ ನೀನೊಬ್ಬನೇ ನನ್ನ ಯೋಗಕ್ಷೇಮವನ್ನು ಹೊರುವವ. ಕೃಷ್ಣ ಹೇಳಿದವಲ್ವೇ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿನ್ನನ್ನು ಬಿಟ್ಟರೆ ಮತ್ತೊಂದು ಇಲ್ಲ ಅನ್ನುವ ಅನನ್ಯಗತಿಕ ಚಿಂತನೆ ಯಾವಾಗ ನಿನ್ನಲ್ಲಿ ಬರುತ್ತೋ, ಪರ್ಯುಪಾಸಕನಾಗಿ ನಿಲ್ತೀಯೋ, ನಿತ್ಯಾಭಿಯೋಗಶೀಲನಾಗ್ತೀಯೋ, ಆವಾಗ ನಾನು ನಿನ್ನ ಯೋಗಕ್ಷೇಮವನ್ನು ಧರಿಸ್ತೇನೆ. ಅಲ್ಲಿಯ ತನಕ ಧರಿಸುವುದಿಲ್ಲ ಅಂತಲ್ಲ, ಆದರೆ ಆ ಸ್ಥಿತಿಗೆ ಬರುವುದಕ್ಕೋಸ್ಕರ ನಿನಗೆ ಕೊಡ್ತೇನೆ ಶಿಕ್ಷೆಯನ್ನು, ಇಲ್ಲ ಸಂಪತ್ತನ್ನು ಕೊಡ್ತೇನೆ. ಒಟ್ಟು ಆ ಸ್ಥಿತಿಯನ್ನು ತಲುಪಿಸಿದ ಮೇಲೆಯೇ ನಾನು ನಿನ್ನ ರಕ್ಷಣೆಗೆ ಬರ್ತೇನೆ ಅಂತ ಹೇಳಿದ ಕೃಷ್ಣನ ಮಾತು ಅದು ಇಲ್ಲಿ ಸತ್ಯವಾಯಿತು. ಇವನು ಈಗ ದೇವಾ ನಿನ್ನನ್ನು ಬಿಟ್ಟರೆ ಮತ್ತೊಬ್ಬ ರಕ್ಷಕರಿಲ್ಲ. ಯಃ ಕಶ್ಚನೇಶೋ ಬಲಿನಃ ಅಂತಕೋರಗಾತ್ ಪ್ರಚಂಡ ವೇಗಾತ್ ಅಭಿಧಾವತೋ ಭೃಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರದಾವತಿ ಅರಣಂ ತಮೀಮಹಿ. ಕೊನೆಗೆ ತೀರ್ಮಾನಿಸಿದ್ದು ಗಜರಾಜ, ನನಗೆ ಮೃತ್ಯು ಸನ್ನಿಹಿತವಾಗಿದೆ, ಇಷ್ಟು ವರ್ಷದ ಯುದ್ಧದಲ್ಲಿ ನಾನು ಸೋತು ಹೋದೆ, ಇನ್ನು ಎಷ್ಟು ಹೊತ್ತು ನನ್ನ ಶ್ವಾಸೋಚ್ಛ್ವಾಸ ಈ ಶರೀರದಲ್ಲಿ ನಡೀತದೆ ಅನ್ನೋ ನಿಶ್ಚಯ ಇಲ್ಲ, ಈ ಹೊತ್ತಿಗೆ ಯಾರನ್ನು ಬೇಡಿಯೂ ಪ್ರಯೋಜನ ಇಲ್ಲ, ಯಾರನ್ನು ನೋಡಿ ಮೃತ್ಯು ಹೆದರಿ ಹೋಗುತ್ತೋ ಅಂಥವನನ್ನು ನಾನು ಶರಣು ಹೊಂದುತ್ತೇನೆ ಅಂತ ಈ ಶರಣಾಗತಿಯ ಸ್ಥಿತಿಗೆ ಬಂದ. ಶರಣು ಅನ್ನುವ ಶಬ್ದ ಕೇಳಿದರೆ ಸಾಕಂತೆ ದೇವರು ಎಲ್ಲಿದ್ರೂ ಓಡಿ ಬರ್ತಾನೆ. ಆ ಭಗವಂತನಿಗೆ ಶರಣಂ ಪ್ರಪದ್ಯೇ ಅಂತ ಒಂದು ಶರಣು ಅನ್ನುವ ಶಬ್ದ ನಮ್ಮ ಬಾಯಲ್ಲಿ ಬರುವುದನ್ನು ದೇವರು ಕಾಯ್ತಾ ಇರ್ತಾನೆ. ದೇವರು ಅವನ ಕೈಗಳಿರುವುದು ಅವನಿಗೆ ಊಟ ಮಾಡುವುದಕ್ಕೋಸ್ಕರ ಅಲ್ಲ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ, ಅದು ಲೋಕರಕ್ಷೆಗೋಸ್ಕರ ಭಗವಂತ ಕೈಗಳನ್ನು ಧರಿಸಿದ್ದಾನೆ. ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅಂತ ಆಚಾರ್ಯರು ಭಗವಂತನ ಕೈಯನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ಜಗದ್ರಕ್ಷೆಯನ್ನು ಬಿಟ್ಟರೆ ಬೇರೆ ಉದ್ಯೋಗವೇ ಇಲ್ಲ. ಆ ಜಗದ್ರಕ್ಷೆಯೇ ಉದ್ಯೋಗವಾಗಿ ಉಳ್ಳ ಭಗವಂತನ ಕೈಗಳು ಯಾವ ಭಕ್ತ ನನ್ನನ್ನು ಕೂಗಿ ಶರಣು ಅಂತ ಕರೀತಾನೆ ಅವನನ್ನು ನಾನು ಉದ್ಧರಿಸಬೇಕು ಅಂತ ಕಾಯ್ತಾ ಇರ್ತದೆ. ಈ ಭಕ್ತ ಇವತ್ತು ಕರೆಯುವುದಕ್ಕೆ ಹೊರಟಿದ್ದೇನೆ. ತಂ ಶರಣಂ ಅರಣಂ ತಮೀಮಹಿ, ಅವನನ್ನು ನಾನು ಶರಣು ಹೊಂತೇನೆ ಅಂತ ತೀರ್ಮಾನ ಮಾಡಿದ್ದಾನೆ. ಇನ್ನು ಬಾಯಿ ತೆಗೆಯುವುದು ಮಾತ್ರ ಕೆಲಸ. ಶರಣು ಅನ್ನುವ ಶಬ್ದ ಕೇಳಿದ ಕೂಡಲೇ ದೇವರು ಬರ್ತಾರೆ. ಆದರೆ ಶರಣು ಅನ್ನುವ ಶಬ್ದ ಬಾಯಿಯಲ್ಲಿ ಬರಬೇಕಾದ್ರೆ ತುಂಬ ಕಷ್ಟ ಇದೆ. ಅದಕ್ಕೊಂದು ಸಂಸ್ಕಾರ ಬೇಕು. ಅಸಂಸ್ಕೃತವಾದ ವ್ಯಕ್ತಿತ್ವದ ಬಾಯಿಯಲ್ಲಿ ಶರಣು, ನಾನು ನಿನ್ನ ಮೊರೆ ಹೊಕ್ಕಿದ್ದೇನೆ ಅನ್ನುವ ಶಬ್ದ ಬರಲಾರದು. ಒಂದು ಚರ್ಮ ಯಾವುದೋ ಒಬ್ಬ ವ್ಯಕ್ತಿಗೆ ಸಿಕ್ಕಿತು. ಒಂದು ದೊಡ್ಡ ಪಾತ್ರೆಗೆ ಅದನ್ನು ಕಟ್ಟಿ ಗಟ್ಟಿಯಾಗಿ ಹಗ್ಗದಲ್ಲಿ ಬಿಗಿದ. ಆ ಚರ್ಮವನ್ನು ಹೊಡೆದಾಗ ಏನು ಶಬ್ದ ಬರುತ್ತೆ ಗೊತ್ತೋ? ಹಮ್ ಅಂತ ಶಬ್ದ ಬರುತ್ತೆ. ಹಮ್ ಅಂದರೆ ಅದು ಸಂಸ್ಕೃತದ ಅಹಂ ಅನ್ನುವ ಶಬ್ದದ ರೂಪ. ಹಿಂದಿಯಲ್ಲಿ ಹಮ್ ಅಂದರೆ ನಾವು ಅಂತ ಆಗಿ ಹೋಗಿದೆ, ಅಹಂ ಅಂದರೆ ನಾನು. ಈ ಅಹಂಕಾರದ ಶಬ್ದ ಚರ್ಮವನ್ನು ಹೊಡೆದಾಗ ಬರುತ್ತೆ. ಅದಕ್ಕೆ ನಗಾರಿ ಅಂತ ಹೆಸರು. ಅದನ್ನು ಹೊಡೆದುಕೊಳ್ಳೆ ಹಮ್ ಅಂತ ಶಬ್ದ ಬರುತ್ತೆ. ಅದೇ ಚರ್ಮವನ್ನು ಸ್ವಲ್ಪ ಅರಶಿಣದ ಪುಡಿ, ಮೊಸರು ಅವುಗಳಲ್ಲಿ ಹಾಕಿ ಹೊಡೆದು ಬಡ್ದು ಅದನ್ನು ಹದ ಮಾಡಿ, ಆ ಚರ್ಮವನ್ನು ಹದಗೊಳಿಸಿ, ಅದನ್ನು ಮತ್ತೆ ಗುದ್ದಿ ಎಳೆದು ಅದನ್ನು ನಾರಾಗಿಸಿ, ಆ ನಾರನ್ನು ಒಂದು ಚಿಪ್ಪೆಯನ್ನು ತೆಗೊಂಡು ಒಂದು ಕೋಲು ಅದಕ್ಕೆ ಕಟ್ಟಿ ಅದನ್ನು ತಂಬೂರಿಯನ್ನಾಗಿಸಿದರೆ ಅದೇ ಚರ್ಮವನ್ನು ಮೀಟಿದಾಗ ಬರುವ ಶಬ್ದ ಹಮ್ಮಲ್ಲ, ಆಗ ತುಂ ತುಂ ಅಂತ ಶಬ್ದ ಬರುತ್ತೆ. ಅದು ಸಂಸ್ಕೃತದ ತ್ವಂ ಅನ್ನುವ ಶಬ್ದ. ನೀನು ಅಂತ ಹಿಂದಿಯಲ್ಲಿ ತುಂ ಅಂತ ಆಗಿದೆ, ನೀನು ಅಂತ ಶಬ್ದ ಬರುತ್ತೆ. ಚರ್ಮವೇ, ಆದರೆ ಸಂಸ್ಕೃತವಾದಾಗ ಅದು ನೀನು ಅಂತ ಮಾತಾಡುತ್ತೆ. ಪೂಜ್ಯ ಶ್ರೀಪಾದರ ಆಗಮನ ಆಗ್ತಾ ಇದೆ. ಪೂಜ್ಯ ಶ್ರೀಪಾದರ ಸನ್ನಿಧಿಗೆ ಭಕ್ತಿಯಿಂದ ನಮಿಸ್ತಾ ಇದ್ದೇವೆ. ವಿದ್ಯಾಧೀಶ ಪೂಜ್ಯ ಶ್ರೀಪಾದರಿಗೆ ಭಕ್ತಿಯಿಂದ ನಮಿಸ್ತಾ, ನಾವು ಮಾತಾಡುವ ಮಾತಿಗಿಂತ ಅವರು ಒಂದು ನಕ್ಕರೆ ಹೆಚ್ಚು ಅರ್ಥ ಆಗುತ್ತೆ ನಮಗೆ. ಆ ನಗುವಿನಲ್ಲಿ
ಅಷ್ಟು ಅರ್ಥಗಳನ್ನು ಸೂಸತಕ್ಕಂತಹ ಆ ವಿದ್ಯಾಮಾನ್ಯರನ್ನು ನಮ್ಮ ಮನಸ್ಸಿನಲ್ಲಿ ಜ್ಞಾಪನೆಗೆ ತಂದುಕೊಡ್ತಕ್ಕಂತಹ ವ್ಯಕ್ತಿತ್ವದ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಕಥಾನಕದ ವಿವರಣೆಯನ್ನು ಮುಂದುವರಿಸ್ತೇನೆ. ಶರಣಂ ತಮೀಮಹಿ ಅಥವಾ ಅರಣಂ ತಮೀಮಹಿ, ಆ ಭಗವಂತನನ್ನು ಶರಣು ಹೊಂತೇನೆ ಅನ್ನುವ ಮಾತು ಗಜರಾಜನ ಬಾಯಿಯಲ್ಲಿ ಬಂತು. ಆ ಶರಣು ಅಂದರೆ ನಂದೇನೂ ಇಲ್ಲ ಸ್ವಾಮಿ ನಿಂದು, ನಾನು ಅನ್ನುವುದನ್ನು ಬಿಟ್ಟು ನೀನು ಅನ್ನುವ ಮಾತು ಬರಬೇಕು. ನಾಹಂ ಕರ್ತ ಹರಿಕರ್ತ ಅನ್ನುವ ಭಾವ ಬರಬೇಕು. ಆ ಭಾವ ಈಗ ಅವನಿಗೆ ಬಂತು. ನಾನು ಇಲ್ಲಿಯ ತನಕ ಹೋರಾಡಿದ್ದು, ಇಲ್ಲಿಯ ತನಕ ಇಡೀ ಸಿಂಹ ಪ್ರಭೃತಿಯಾಗಿ ಸಮಸ್ತ ವನದಲ್ಲಿರುವ ಪ್ರಾಣಿ ವರ್ಗವನ್ನು ಕೂಡ ಸಂಭಾಳಿಸಿಕೊಂಡು ವನರಾಜನಾಗಿ ಬೆಳೆದದ್ದು, ಇದೆಲ್ಲ ನನ್ನ ಸ್ವಂತದ ಶಕ್ತಿಯಿಂದ ಅಲ್ಲ. ಆ ಭಗವಂತನ ವಿಭೂತಿಯ ಹಾಗೆಲ್ಲ ನಡೆಯಿತು. ಆ ಭಗವಂತನ ಸನ್ನಿಧಾನ ಇಲ್ಲದೆ ಹೋದಾಗ, ಸನ್ನಿಧಾನ ಅಂತ ಹೇಳಿದರೆ ವಿಭೂತಿ ಶಕ್ತಿ, ಅದು ಇಲ್ಲದೆ ಹೋದಾಗ ಏನಿದ್ರೂ ಇಷ್ಟೇ. ಈಗ ನನ್ನ ಪರಿಸ್ಥಿತಿ ಏನು, ಒಂದು ಮೊಸಳೆಯಿಂದ ಬಿಡಿಸಿಕೊಳ್ಳುವುದಕ್ಕೆ ಆಗದೇ ಇರುವ ಸ್ಥಿತಿ ನನಗೆ ಬಂದು ಹೋಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ನನ್ನ ಉದ್ಧಾರ, ನನ್ನ ಬೀಳುವಿಕೆ ಎಲ್ಲ ನಿನ್ನ ಕೈಯಲ್ಲಿರುವುದು ಸ್ವಾಮಿ ಅನ್ನುವ ಅನನ್ಯ ಚಿಂತನೆ ಈಗ ಆತನ ಕೈಯಲ್ಲಿ ಬಂತು. ಯಾವಾಗ ಆ ಆಲೋಚನೆ ಅವನಿಗೆ ಬಂತು, ಆಗ ತಾನಾಗಿ ಬಾಯಿಯಿಂದ ದೊಡ್ಡ ದೊಡ್ಡ ಮಾತುಗಳು ಬರುವುದಕ್ಕೆ ಶುರುವಾದವು. ವಿದ್ಯಾ ಗಜೇಂದ್ರಸ್ಯವ ಅನ್ನುವ ಮಾತನ್ನು ಬೆಳಗ್ಗೆ ಚಿಂತಿಸಿದ್ದೇವೆ. ಅವನಿಗೇನು ಓದಿದ್ದ, ಆದರೆ ಭಗವಂತ ಅವನಿಗೆ ಮೋಕ್ಷ ಕೊಟ್ಟು ಬಿಟ್ಟ ಅಂತ. ಓದದೇ ಹೋದರೂ ಮೋಕ್ಷ ಕೊಡುವುದು ಹೇಗೆ? ಜ್ಞಾನ ಬರದೆ ಮೋಕ್ಷ ಹೇಗೆ? ಜ್ಞಾನ ಬೇಕೇ ಬೇಕು. ಜ್ಞಾನವಿಲ್ಲದೆ, ಜ್ಞಾನಯುಕ್ತವಾದ ಭಕ್ತಿ ಇಲ್ಲದೆ ಮೋಕ್ಷಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಹೇಗೆ ಮೋಕ್ಷ ಸಿಕ್ಕಿತು ಅಂದರೆ, ಅವನಿಗೆ ಹಿಂದಿನ ಜನ್ಮದ್ದು ನೆನಪಾಯಿತು ಅಂತ ಶುಕಾಚಾರ್ಯರು ಹೇಳ್ತಾರೆ. ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಪ್ಯಂ ಪ್ರಾಗ್ಜನ್ಮನ್ಯನುಶಿಕ್ಷಿತಂ. ಭಗವಂತನೊಬ್ಬನೇ ದಿಕ್ಕು ಅನ್ನುವ ತೀರ್ಮಾನವನ್ನು ಕೈಗೊಂಡಂತಹ ಗಜರಾಜ ತನ್ನ ಜನ್ಮಾಂತರದಲ್ಲಿ ಏನು ಕಲ್ತಿದ್ದ ಅದನ್ನು ಯೋಚಿಸಿ ಆ ಗುಣಧರ್ಮಗಳ ವಿಶಿಷ್ಟನಾದ ಭಗವಂತನನ್ನು ಸ್ತೋತ್ರ ಮಾಡುವುದಕ್ಕೆ ಶುರು ಮಾಡಿದ. ಪ್ರಾಗ್ಜನ್ಮದಲ್ಲಿ ಅಧ್ಯಯನ ಮಾಡಿದ ಮಂತ್ರವನ್ನು ಜಪಿಸುವುದಕ್ಕೆ ಶುರು ಮಾಡಿದ. ಅದರಲ್ಲಿ ಒಂದು ಮಂತ್ರವನ್ನು ಉಲ್ಲೇಖ ಮಾಡಿದ್ದಾರೆ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾಭಿಧೀಮಹಿ. ಒಂದು ವಿಶಿಷ್ಟವಾದ ಮಂತ್ರ ಇದು. ಗಜರಾಜ ತನ್ನ ಅತ್ಯಂತ ದುಃಖದ ಸ್ಥಿತಿಯಲ್ಲಿ ಬೇರೆ ಗತಿ ಇಲ್ಲ ಅಂತ ಯೋಚಿಸಿ ಭಗವಂತನನ್ನು ಸ್ತುತಿಸಿದ್ದು ಒಂದು ವಿಶಿಷ್ಟ ಮಂತ್ರ. ಅನುಷ್ಟುಪ್ ಛಂದಸ್ಸಿನಲ್ಲಿದೆ. ಪ್ರಾರಂಭದಲ್ಲಿ ನೋಡಿದಾಗ ವಾಸುದೇವ ದ್ವಾದಶಾಕ್ಷರವನ್ನದ ನೆನಪಾಗ್ತದೆ. ಓಂ ನಮೋ ಭಗವತೆ ಅಂತ ಶುರುವಾಗ್ತದೆ. ಆಮೇಲೆ ತಸ್ಮೈ ಅಂತ ಬರ್ತದೆ. ಅಂತಹ ಭಗವಂತನಿಗೆ ನಮಸ್ಕಾರ. ಎಂತಹ ಭಗವಂತ? ಯತ ಏತಚ್ಚಿದಾತ್ಮಕಂ, ಯಾವ ಭಗವಂತನಿಂದ ಈ ಎಲ್ಲ ಲೋಕದ ಉತ್ಪತ್ತಿಯಾಗಿದೆಯೋ, ಯಾವ ಭಗವಂತನಿಂದ ನನ್ನ ನಿಜಸ್ವರೂಪದ ಆವಿರ್ಭಾವವಾಗುತ್ತೋ. ಯತಃ ಏತತ್ ಚಿದಾತ್ಮ ಕಂ ಅಂತ. ಈ ಕಂ ಅಂದರೆ ನೀರು ಅಂತ ಒಂದು ಅರ್ಥ ಇದೆ. ಕಮಲ ಅಂತ ಕರೆಯುವುದಿಲ್ಲ. ಕಂ ಅಲಂ ಶೋಭಯತೀತಿ ಕಮಲಂ ಅಂತ, ನೀರಿನಲ್ಲಿ ಕಂಜ ನೀರು. ಕಂ ಅಂದರೆ ನೀರು ಅಂತ ಒಂದು ಅರ್ಥ. ಜೊತೆಗೆ ಕಂ ಅಂದರೆ ಸುಖ, ಆನಂದ ಅಂತ ಮತ್ತೊಂದು ಅರ್ಥ ಇದೆ. ಮನುಷ್ಯನಿಗೆ ಮೋಕ್ಷ ಅಂದರೆ ಏನು? ಚೇತನಕ್ಕೆ ಮೋಕ್ಷ ಅಂತ ಹೇಳಿದರೆ ಅವನ ನಿಜಸ್ವರೂಪವನ್ನು ಅವ ಅನುಭವಿಸುವುದು. ನಾವಿವತ್ತು ಏನೇನನ್ನೋ ಅನುಭವಿಸ್ತಾ ಇದ್ದೇವೆ. ನಾನು ಏನು ಅನ್ನುವುದು ನಮಗೆ ಗೊತ್ತಿಲ್ಲ. ನಾನು ಏನೋ ಅಂತ ಅನ್ಕೊಂಡು, ಏನೇನೋ ಅಂತ ಅನ್ಕೊಂಡು ಬದುಕ್ತಾ ಇರುವುದಕ್ಕೆ ಸಂಸಾರ ಅಂತ ಹೆಸರು. ನಾನು ಇಂಥವ ಅಂತ ಸ್ಪಷ್ಟವಾಗಿ ತಿಳಿದು, ಇಂತಹ ನನ್ನನ್ನು ನಿಯಮಿಸುವವ ಅವ ಅಂತ ಅವನನ್ನು ಅಪರೋಕ್ಷೀಕರಿಸಿಕೊಂಡು ಅವನ ಅನುಗ್ರಹದಿಂದ ನನ್ನ ಮೇಲಿನ ಆಚ್ಛಾದನೆಯನ್ನು ಕಳೆದುಕೊಳ್ಳುವುದಕ್ಕೆ ಮೋಕ್ಷ ಅಂತ ಹೆಸರು. ಅದನ್ನು ನೈಜ ಸುಖಾನುಭೂತಿ ಅನ್ನುವ ಶಬ್ದದಿಂದ ಕರೀತಾರೆ. ಅಥವಾ ಭಾಗವತದಲ್ಲಿ ಮುಕ್ತಿರ್ ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಕರೆದಿದ್ದಾರೆ. ತನ್ನ ಅಯಥಾರ್ಥವಾದ ಸ್ವರೂಪವನ್ನು, ತಪ್ಪಾದ ತಿಳಿವು ಏನು ತನ್ನ ಬಗ್ಗೆ ಇದೆ ಅದನ್ನು ಕಳೆದುಕೊಂಡು ತನ್ನ ನಿಜಸ್ವರೂಪದ ಅನುಭವವನ್ನು ಮೋಕ್ಷ ಅಂತ ಕರೀತಾರೆ. ನಿಜವಾಗಿ ನಾವೇನಾಗಿದ್ದೇವೆ? ನಿಜವಾಗಿ ನಾವು ಜ್ಞಾನ ಸ್ವರೂಪವಿದ್ದೇವೆ, ನಾವು ಆನಂದ ಸ್ವರೂಪವಿದ್ದೇವೆ. ಹಾಗಾದರೆ ಈ ಜ್ಞಾನ, ಚಿತ್ ಜ್ಞಾನಸ್ವರೂಪವಾದ ಆನಂದ ಏನಿದೆ, ಚಿದಾತ್ಮ ಕಂ, ಈ ಜ್ಞಾನಸ್ವರೂಪವಾದ ಆನಂದ ಯತಃ ಯಾವ ಭಗವಂತನಿಂದ ಉಂಟಾಗುತ್ತೋ ಆ ಭಗವಂತನಿಗೆ ನನ್ನ ನಮಸ್ಕಾರ. ಅವನು ಎಲ್ಲಿದ್ದಾನೆ? ನಮಗೆ ದೇವರನ್ನು ಹುಡುಕುವುದು ಅಂತ ಹೇಳಿದರೆ ಆ ದೇವರು ಅಂತ ಕೈಮೆ ಹೋಗೋದು ಮೇಲೆ. ಯಾಕಂದರೆ ದೇವರು ಅಂದರೆ ಮೇಲೆ ಅಂತ ಅರ್ಥ. ನಾನು ಅಂತ ತೆಗೆದುಕೊಳ್ಳೆ ಎದೆಗೆ ಹೊಡ್ಕೊಳ್ತೇವೆ. ನಾನು ಅಂದರೆ ನಾನಿರುವುದು ಎದೆಯಲ್ಲಿ ಅಂತ ಅಷ್ಟು ಗೊತ್ತಿದೆ ನಮಗೆ. ಅದು ಬಿಟ್ಟು ನಾನು ಅಂತ ಕಾಲು ಹೊಡ್ಕೊಂಡು, ನಾನು ಮಾಡಿದ್ದು ಅಂತ ಕಾಲು ಹೊಡ್ಕೊಂಡು ಯಾರು ಹೇಳುವುದಿಲ್ಲ. ನಾನು ಮಾಡಿದ್ದು ಅಂತ ಅಂದರೆ ನಾನು ಎಲ್ಲಿದ್ದೇನೆ, ನಾನು ಎದೆಯಲ್ಲಿದ್ದೇನೆ ಅಂತ ಅಷ್ಟು ಗೊತ್ತಿದೆ. ನಾನು ಎದೆಯಲ್ಲಿದ್ದರೆ
ಆ ನನ್ನ ಒಳಗಿರುವ ದೇವರು ಎದೆಯಲ್ಲೇ ಇರಬೇಕಲ್ಲ. ಆತ್ಮ ಇದ್ದಲ್ಲೇ ಅಂತರಾತ್ಮ ಇರಬೇಕಲ್ಲ. ಅಣು ಇದ್ದಲ್ಲೇ ಅಣೋರಣೀಯಾನ್ ಇರಬೇಕು. ಈ ಜೀವ ಅಣುವಿನ ಒಳಗೆ ಕುಳಿತ ಭಗವಂತನಿಗೆ ಅಣೋರಣೀಯಾನ್ ಅಂತ ಹೆಸರು. ಅಣುವಾದ ಜೀವ ಎಲ್ಲಿದ್ದಾನೆ? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಕೃಷ್ಣನು ಹೇಳ್ತಾನೆ. ಆ ಈಶ್ವರನೆನಿಸಿದ ಭಗವಂತ ಈ ಹೃದಯ ದೇಶದಲ್ಲಿರುವ ಜೀವನ ಒಳಗೆ ನಿಯಾಮಕನಾಗಿ ನಿಂತಿದ್ದಾನೆ. ಜೊತೆಗೆ ನಮ್ಮ ಹೃದಯವನ್ನು ವ್ಯಾಪಿಸಿಕೊಂಡು ಅಂಗುಷ್ಟ ಸ್ವರೂಪದಲ್ಲೂ ಕೂಡ ನಿಂತಿದ್ದಾನೆ. ಆ ಹೃದಯದಲ್ಲಿ ನಿಂತ ಭಗವಂತನನ್ನೂ ಧ್ಯಾನಿಸಬೇಕು. ಪುರುಷಾಯ ಆದಿಬೀಜಾಯ ಪರೇಶಾಯ ಅಭಿಧೀಮಹಿ. ನಮ್ಮ ಶರೀರದಲ್ಲಿ ನಿಂತ ಭಗವಂತನಿಗೆ ಪುರುಷ ಅಂತ ಹೆಸರು. 3 ಸ್ವರೂಪದಲ್ಲಿ ಭಗವಂತ ಪುರುಷ ಆಗ್ತಾನೆ. ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದಂತಹ ಭಗವಂತನ ಸ್ವರೂಪವೂ ಕೂಡ ವಿರಾಟ್ ಪುರುಷ ಅಂತ ಪುರುಷ ಸೂಕ್ತ ಪ್ರತಿಪಾದ್ಯವಾದ ರೂಪ ಇದೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಬ್ರಹ್ಮಾಂಡದ ಹೊರಗಿರುವ ಶೂನ್ಯನಾಮಕವಾದ ಪುರುಷ ರೂಪವೂ ಇದೆ ಭಗವಂತನದ್ದು. ಆದರೆ ನಾವು ಉಪಾಸನೆ ಮಾಡುವ ಪುರುಷ ಅಂದರೆ ಈ ಪುರದಲ್ಲಿ ಇರುವವ ಅಂತ. ಈ ಪುರದ ಸಾರಕ್ಕೆ ಕಾರಣೀಭೂತನವಾದ. ಇದು ಸಾಮಾನ್ಯ ಪುರ ಅಲ್ಲ, 11 ದ್ವಾರವುಳ್ಳಂತಹ ಪುರ. ಪುರಂ ಏಕಾದಶದ್ವಾರಂ ಅಜಸ್ಯಾವಕ್ರಚೇತಸಃ ಅಂತ ಉಪನಿಷತ್ತು ಹೇಳುವ ಹಾಗೆ ಏಕಾದಶದ್ವಾರಾತ್ಮಕವಾದ ಪುರ. ಅದರಲ್ಲಿ 2 ದ್ವಾರವನ್ನು ನಾವು ಮುಚ್ಚಿ ಹಾಕಿಬಿಟ್ಟಿದ್ದೇವೆ, ಬೇಡವೇ ಬೇಡ ಅಂತ. ನಮ್ಮದು ನವದ್ವಾರ ಅಂತಲೇ ನಾವು ಹೇಳುವುದು. 9 ಹರಿಗೋ ಲಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಅಂತ ದೇವರಲ್ಲಿ ಹೇಳುವಾಗ 9 ಛಿದ್ರಗಳು ಅಂಬಿಗಾ ಅಂತ. ಇದರಲ್ಲಿ 9 ಛಿದ್ರ ಇರುವುದು ನಾವು ಹೇಳ್ತೇವೆ. ಯಾಕಂದರೆ 2 ದ್ವಾರ ಬೇಡ ಅಂತ ಮುಚ್ಚಿದ್ದೇವೆ. ಅದು ಹುಟ್ಟುವಾಗ ಗರ್ಭದಲ್ಲಿರುವಾಗ ಆಹಾರ ಸ್ವೀಕಾರ ಮಾಡುವುದಕ್ಕೋಸ್ಕರ 1 ದ್ವಾರ, ಅದಕ್ಕೆ ನಾಭಿದ್ವಾರ ಅಂತ ಹೆಸರು. ಸಾಯುವಾಗ ಶರೀರವನ್ನು ಬಿಟ್ಟು ಹೊರಗೆ ಹೋಗುವುದಕ್ಕೋಸ್ಕರ 1 ದ್ವಾರ, ಅದಕ್ಕೆ ಬ್ರಹ್ಮರಂಧ್ರ ಅಂತ ಹೆಸರು. ಹುಟ್ಟುವ ಪುಟ್ಟ ಮಗುವಿಗೆ ಅದು ಸ್ವಲ್ಪ ತೆಗೆದಿರ್ತದೆ, ಆದರೆ ಹುಟ್ಟಿದಾಗ ಅದನ್ನು ಸ್ವಲ್ಪ ಗಟ್ಟಿ ಮಾಡಿ ಆಮೇಲೆ ಎಣ್ಣೆ ಹಚ್ಚಿ ಅದು ಆಮೇಲೆ ಬಿಚ್ಚದೇ ಇರುವಷ್ಟು ಗಟ್ಟಿ ಮಾಡಿ ಕೂತಿದ್ದೇವೆ ನಾವು. ಯಾಕಂದರೆ ಇಲ್ಲಿಂದ ಪ್ರಾಣ ಹೋಗಬಾರ್ದು, ಹೋಗುವುದಾದ್ರೆ ಎಲ್ಲಿಂದಾದರೂ ಹೋಗಬೇಕು ಅಂತ ನಾವು ತೀರ್ಮಾನಿಸಿದ್ದೇವೆ. ಆ ತಲೆಯ ಮಧ್ಯದಲ್ಲಿರ್ತಕ್ಕಂತಹ ತೂತು ಅದು ಸುಷುಮ್ನಾ ದ್ವಾರ, ಅದು ಕೊನೆ. ಅಲ್ಲಿಂದ ಸಾಗಿದ್ರೆ ಅವ ನೇರ ಮೋಕ್ಷಕ್ಕೆ ಹೋಗ್ತಾನೆ ಅಂತುಂಟು. ಇವ ನೇರ ಮೋಕ್ಷಕ್ಕೆ ಹೋಗುವುದು ಬೇಡ, ಮತ್ತೆ ತಿರುಗಾಡ್ತಾ ಇರಲಿ ಅಂತ ನಾವು ಅದನ್ನು ಎಣ್ಣೆ ತಟ್ಟಿ ಗಟ್ಟಿ ಮಾಡಿ ಕೂತಿದ್ದೇವೆ. ನಾವು ಆತ್ಮ ಸಾಧನೆಯನ್ನು ಮಾಡಿ ಭಗವತ್ ತತ್ವವನ್ನು ಕಂಡಾಗ ಮಾತ್ರ ಆ ದ್ವಾರ ತೆರೆಕೊಳ್ಳುವುದಕ್ಕೆ ಸಾಧ್ಯ. ಅಂತಹ ಈ ಪುರದಲ್ಲಿ ಯಾರು ಪುರದ ತುದಿಯಿಂದ ಪ್ರಾರಂಭಿಸಿ ಮೂಲದ ತನಕ ಕುಳಿತಿದ್ದಾನೋ ಅವನಿಗೆ ಪುರುಷ ಅಂತ ಹೆಸರು. ಅಂತಹ ನನ್ನ ಶರೀರದಲ್ಲಿ ಕುಳಿತಿರ್ತಕ್ಕಂತಹ ಆದಿಬೀಜಾಯ, ಎಲ್ಲಕ್ಕೂ ಮೂಲ ಕಾರಣವಾಗಿ ಶರೀರದ ಹೊರಗೂ ಬ್ರಹ್ಮಾಂಡವನ್ನೂ ವ್ಯಾಪಿಸಿ ನಿಂತಹ ಪುರುಷಾಯ ಆದಿಬೀಜಾಯ, ಅವನು ಪುರುಷ ಅಂದರೆ ನಾನೇ ಅಂತ ಅರ್ಥ ಮಾಡಿಕೊಳ್ಬಾರ್ದು. ಅದಕ್ಕೋಸ್ಕರ ಪರೇಶಾಯ, ಅವ ಪರರು ಅಂತ ಯಾರ್ಯಾರಿದ್ದಾರೋ, ಪರ ಅಂದರೆ ಶ್ರೇಷ್ಠರು ಅಂತ ಅರ್ಥ, ಪೂರ್ಣರು ಅಂತ ಅರ್ಥ, ದೊಡ್ಡವರು ಅಂತ ಅರ್ಥ. ಆ ಪರರಿಗೆಲ್ಲ ಈಶನಾದ ಒಡೆಯನಾದ ಆ ಭಗವಂತನನ್ನು ನಮಃ ನಮಃ, ಅವನಿಗೆ ನಮಸ್ಕಾರ ಅಂತ ಹೇಳಿ ಅಭಿಧೀಮಹಿ, ಗಟ್ಟಿಯಾಗಿ ಹೇಳ್ತೇನೆ ಅಂತ ಹೇಳ್ತಾನೆ. ಆ ನಮಃ ಅಭಿಧೀಮಹಿ, ಅವನಿಗೆ ನಮಸ್ಕಾರವನ್ನು ಗಟ್ಟಿಯಾಗಿ ಹೇಳ್ತೇವೆ. ತಮ್ಮ ಅಭಿಧೀಮಹಿ, ಅವನನ್ನು ಜೋರಾಗಿ ಒಳಗಿನಿಂದ ಧ್ಯಾನ ಮಾಡ್ತೇವೆ ಅಂತ ಭಗವಂತನಿಗೆ ನಮಸ್ಕಾರ ಹೇಳಿ ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾನೆ. ಇವನಿಗೆ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಗಜೇಂದ್ರನಿಗೆ. ಯಾಕಂದರೆ 1 ಕಾಲನ್ನು ಕೆಳಗೆ ಮೊಸಳೆ ಎಳಿತಾ ಇದೆ, ಇನ್ನು ಎದುರುಗಡೆ 2 ಕೈ ಇದೆ. ಆದರೆ ಗಜನಾದದ್ದರಿಂದ ಕೈಯೂ ಕೂಡ ಕಾಲಾಗಿ ಪರಿಣಮಿಸಿಬಿಟ್ಟಿದೆ. ಅವನಿಗೆ 2 ಕೈ ಅಂತ ವ್ಯವಹರಿಸುವ ಹಾಗಿಲ್ಲ. ಅವನ ಕೈ, ಅವನ ಹಸ್ತ, ಅವನ ಕರ ಅಂದರೆ ಅವನ ಸೊಂಡಿಲಿನಲ್ಲಿ ನಮಸ್ಕಾರ ಮಾಡುವುದು ಹೇಗೆ? ಆನೆಗಳು ನಮಸ್ಕಾರ ಮಾಡುವುದು ಅಂತುಂಟು, ಆದರೆ ಈಗ ಅದು ಒದ್ದಾಡ್ತಾ ಇದೆ, ಗೀಳಿಡ್ತಾ ಇದೆ. ಆ ಸ್ಥಿತಿಯಲ್ಲಿ ನಮಸ್ಕಾರ ಆಗುವುದಿಲ್ಲ. ಅದಕ್ಕೆ ಅದು ಹೇಳುತ್ತೆ ನಮಃ ಅಭಿಧೀಮಹಿ, ನಮಃ ಅಂತ ಬಾಯಲ್ಲಿ ಹೇಳ್ತೇನೆ ಅಂತ. ಅದರ ಗೀಳಿಡುವಿಕೆಯೇ ಭಗವಂತನಿಗೆ ನಮಸ್ಕಾರವಾಯಿತು. ನಮಃ ಅಂತ ಧ್ಯಾನಿಸ್ತೇನೆ ಅಂತ ಹೇಳ್ತಾನೆ. ನಮಃ ಅಂತ ಧ್ಯಾನಿಸ್ತೇನೆ ಅಂದರೆ ನಮಃ ಅಂತ ಹೇಳುವುದಕ್ಕಿಂತ ಮುಖ್ಯ ನಮಃ ಅನ್ನುವ ಅರಿವು, ನಮಃ ಅನ್ನುವ ಧ್ಯಾನ. ನಮಸ್ಕಾರ ಅಂದರೆ ಬಗ್ಗುವುದು ಅಂತ ಒಂದು ಅರ್ಥ. ನಮಃ ಪ್ರಕ್ವತ್ವೇ ಶಬ್ದೇಚ ಅಂತ ಧಾತು. ನಮ ಅಂದರೆ ಬಗ್ಗುವುದು ಅಂತ. ಬಗ್ಗುವುದು ಅನ್ನೋದರ ಹಿಂದಿನ ಅರ್ಥ ಏನು? ನಾನು ಏನೂ ಅಲ್ಲ ಸ್ವಾಮಿ ನಿನ್ನ ಮುಂದೆ ಅನ್ನೋದು. ನೀನು ಭಾರಿ ಎತ್ತರ, ನೀನು ಸಿಂಧು, ನಾನು ಬಿಂದುವೂ ಅಲ್ಲ, ಆ ಸಿಂಧುವಿನಿಂದ ಸಿಡಿದ ಬಿಂದು ಅಂತೂ ಅಲ್ವೇ ಅಲ್ಲ ಅಂತ. ನೀನು ಪರ್ವತ ಆದರೆ ನಾನು ಪ್ರಪಾತವೂ ಅಲ್ಲ ಅನ್ನುವ ಭಾವ, ಅವನು ಉತ್ಕೃಷ್ಟ ನಾನು ಅಪಕೃಷ್ಟ ಅನ್ನುವ ಭಾವದಿಂದ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಅದಕ್ಕೆ ಮನಸ ನಮಸ್ಕಾರ ಅಂತ ಹೆಸರು. ಆದ್ದರಿಂದ ಅವ ಹೇಳ್ತಾನೆ, ನಾನು ನಮಃ ಅನ್ನುವ ಶಬ್ದವನ್ನು ಮನಸ್ಸಿನಲ್ಲಿ ಯೋಚಿಸಿ ಅದರ ಅರ್ಥವನ್ನು ತಿಳ್ಕೊಂಡು ನಿನ್ನನ್ನು ಧ್ಯಾನ ಮಾಡ್ತೇನೆ. ಮುಂದಿನ ಆ ಗಜರಾಜ ಭಗವಂತನನ್ನು ಬಹಳ ಉದ್ದ ಸ್ತೋತ್ರ ಮಾಡ್ತಾನೆ. ಭಾಗವತದ ಅಷ್ಟಮ ಸ್ಕಂದದ 3ನೇ ಅಧ್ಯಾಯದಲ್ಲಿ ಒಂದು 28 ಶ್ಲೋಕಗಳುಂಟು.
ಅದು ಗಜರಾಜ ಭಗವಂತನನ್ನು ಸ್ತುತಿಸಿದ ಶ್ಲೋಕ. ಆ ಶ್ಲೋಕಗಳನ್ನು ಅವಸರದಲ್ಲಿ ಹೇಳಿದರೆ ಏನೂ ಅರ್ಥ ಆಗಲಿಕ್ಕಿಲ್ಲ. ಹಾಗಾಗಿ ಗಜೇಂದ್ರ ಮೋಕ್ಷವನ್ನು ಹೇಳಬೇಕಾದ್ರೆ ಆ ಶ್ಲೋಕಗಳನ್ನು ಹಾರಿಸಿಕೊಂಡು ಹೋಗಬೇಕು ಅಂತ ಶಾಸ್ತ್ರೀಯವಾದ ನಿಯಮ. ಅದನ್ನು ಹೇಳಿದರೆ ಗಜೇಂದ್ರ ಮೋಕ್ಷ ಆಗುವುದೇ ಇಲ್ಲ, ಮುಗಿಯುವುದೇ ಇಲ್ಲ ಗಜೇಂದ್ರ ಮೋಕ್ಷ. ಅದರಿಂದ ಮೋಕ್ಷ ಆಗಬೇಕಲ್ವಾ. ಹಾಗಾಗಿ ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ, ಅದಕ್ಕೆಲ್ಲ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ಒಟ್ಟು ಪ್ರಪಂಚದ ಜಗಜ್ಜನ್ಮಾದಿ ಕರ್ತೃವಾಗಿರತಕ್ಕಂತಹ ಜನ್ಮಾದ್ಯಷ್ಟಕಗಳನ್ನು ಕೊಟ್ಟಿರ್ತಕ್ಕಂತಹ ಆ ಭಗವಂತನನ್ನು ನಾನು ಸ್ಮರಿಸ್ತೇನೆ. ಏನು ಭಗವಂತನನ್ನು ಲಕ್ಷಣ ಕೊಟ್ಟು ಹೇಳಿದ್ದಾರೆ ವೇದವ್ಯಾಸರು, ಜನ್ಮಾದಿ ಅಸ್ಯ ಯತಃ. ಈ ಭಗವಂತವನ್ನು, ಈ ಪ್ರಪಂಚ ಏನಿದೆ ಇದನ್ನೆಲ್ಲ ಸೃಷ್ಟಿಸಿರತಕ್ಕಂಥವ, ಉಂಟು ಮಾಡಿದ್ದು ಮಾತ್ರ ಅಲ್ಲ, ಆ ಈ ಪ್ರಪಂಚವನ್ನು ಉಂಟು ಮಾಡಿದ ಮೇಲೆ ಪ್ರಪಂಚದಲ್ಲಿ ನಮ್ಮನ್ನು ತಂದವ. ನೇರ ನಮ್ಮನ್ನೇ ತಂದಿದ್ರೆ ನಮಗೆ ಉಣ್ಲಿಕ್ಕಿಲ್ಲ ತಿನ್ಲಿಕ್ಕಿಲ್ಲ ಅಂತಾಗಿ ಸಾಯಬೇಕಿತ್ತು. ಆದ್ರಿಂದ ನಮ್ಮನ್ನು ತರುವುದಕ್ಕಿಂತ ಹಿಂದೆ ಅವನು ಒಂದು ದೊಡ್ಡ ಗದ್ದೆಯ ಹಾಗೆ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿ, ಆ ಗದ್ದೆಯಲ್ಲಿ ಇವನೇ ತಿನ್ನುವುದಕ್ಕೆ ಸಸ್ಯಗಳು ಬೇಕು ಅಂತ ಸಸ್ಯಗಳನ್ನೆಲ್ಲ ಸೃಷ್ಟಿಸಿ, ಸಸ್ಯಗಳು ಬದುಕಬೇಕು ಅಂತ ಆದರೆ ಗಾಳಿ ಬೆಳಕು ಬೇಕು ಅಂತ ಆ ವ್ಯವಸ್ಥೆಯನ್ನೆಲ್ಲ ಮಾಡಿ, ಆಮೇಲೆ ಸಸ್ಯಗಳು ಧಾನ್ಯವನ್ನು ಬಿಟ್ಟರೆ ಇವನು ಧಾನ್ಯವನ್ನೇ ತಿಂದರೆ ಜೀರ್ಣ ಆಗುವುದಿಲ್ಲ ಅಂತೇಳಿ ಅದಕ್ಕೆ ಬೇಯಿಸುವುದಕ್ಕೋಸ್ಕರ ಬೆಂಕಿಯನ್ನು ಸೃಷ್ಟಿಸಿ, ಅದು ಬೇಯಿಸಿದ್ರೂ ಕೂಡ ಹೊಟ್ಟೆಯಲ್ಲಿ ಹಾಕಿದರೆ ಇವನಿಗೆ ಬೇಯುವುದಿಲ್ಲ ಅಂತೇಳಿ ಅವನೇ ಅಹಂ ವೈಶ್ವಾನರೋ ಭೂತ್ವ ಅಂತ ಒಳಗೆ ಹೋಗಿ ತಾನು ಕೂತು ವೈಶ್ವಾನರಾಗ್ನಿಯನ್ನು ಒಳಗೆ ಸೃಷ್ಟಿಸಿ, ಮಾನುಷ ಶರೀರವನ್ನು ಸೃಷ್ಟಿಸಿ, ಬರೀ ಅನ್ನ ತಿಂದರೆ ಇವನಿಗೆ ಶಕ್ತಿ ಬರುವುದಿಲ್ಲ, ಹಾಲು ಮೊಸರು ಬೆಣ್ಣೆ ಬೇಕಾಗ್ತದೆ ಅಂತ ಮೊದಲು ಪಶು ಪಕ್ಷಿಗಳನ್ನು ಸೃಷ್ಟಿಸಿ ಎಲ್ಲ ವ್ಯವಸ್ಥೆ ಮಾಡಿದ ಮೇಲೆ 9ನೇ ಮೆಟ್ಟಿಲಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಅಂದರೆ ಮನುಷ್ಯನನ್ನು ಸೃಷ್ಟಿಸುವುದಕ್ಕಿಂತ ಹಿಂದೆ ಅವನು ಬದುಕುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಯೇ ಸೃಷ್ಟಿಸ್ತಾನೆ. ಸೃಷ್ಟಿಸಿದ ಮೇಲೆ ಮುಗಿತಪ್ಪ, ಒಳ್ಳೆ ಸೃಷ್ಟಿ ಆಯಿತು ಅಂತ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಭಾರಿ ಪ್ರೀತಿ ಆಯ್ತಂತೆ. ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ ಅಂತ ಮಾತು ಬರುತ್ತೆ ಶ್ರೀಮದ್ ಭಾಗವತದಲ್ಲಿ. ಅಂದರೆ ಸೃಷ್ಟಿಸಿದವನನ್ನು ನೆನಪಿಸಿಕೊಳ್ಳುವ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿಸಿದೆ, ಥ್ಯಾಂಕ್ಸ್ ಹೇಳುವವನನ್ನು ಸೃಷ್ಟಿಸಿದ್ದೇನೆ, ಸಾಕು ಇಷ್ಟು ಸೃಷ್ಟಿ, ಒಳ್ಳೆ ಸೃಷ್ಟಿ ಆಯಿತು ಅಂತ ದೇವರು ಖುಷಿಪಟ್ಟ ಸೃಷ್ಟಿ ನಮ್ಮ ಸೃಷ್ಟಿ. ಅವನು ಖುಷಿಪಟ್ಟದ್ಯಾಕೆ? ಇವನು ಥ್ಯಾಂಕ್ಸ್ ಹೇಳ್ತಾನೆ ಅಂತ ಖುಷಿಪಟ್ಟದ್ದು. ನಾವು ಥ್ಯಾಂಕ್ಸ್ ಹೇಳುವುದೇ ಇಲ್ಲ, ಬೇಸರ ಆಗ್ತಾ ಇದೆಯೇನೋ ದೇವರಿಗೆ. ಏನು ಒಂದು ಬೆಗೆದ್ದು 3 ಅರ್ಘ್ಯ ಕೊಡಲಿಕ್ಕೆ ಅಥವಾ ಹೊಸ್ತಿಲಲ್ಲೋ ತುಳಸಿಯಲ್ಲೋ ದೇವರನ್ನು ಪೂಜೆ ಮಾಡುವುದಕ್ಕೆ ಇವರನ್ನು ಸೃಷ್ಟಿಸಿ ಏನು ಪ್ರಯೋಜನ? ಅಷ್ಟೂ ಮಾಡುವುದಿಲ್ಲ ಇವರು ಅಂತ ದೇವರು ಅನ್ಕೊಳ್ಳುವ ಹಾಗೆ ನಾವಿರಬಾರ್ದು. ಯಾಕಂದ್ರೆ ನಮ್ಮನ್ನು ಸೃಷ್ಟಿಸಿ ಅವ ಖುಷಿಪಟ್ಟವ, ಒಳ್ಳೆ ಸೃಷ್ಟಿ ಆಯ್ತಪ್ಪ. ಬ್ರಹ್ಮಾವಬೋಧ ದಿಷಣ, ದೇವರನ್ನು ತಿಳಿಯುವ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿತ್ವವನ್ನು ಸೃಷ್ಟಿಸಿದೆ. ಅಂತಹ ಜೀವನನ್ನು ಸೃಷ್ಟಿ ಮಾಡಿ ಪಾಲನೆ ಮಾಡಿ, ಕೃಷಿಯನ್ನು ತಾನೇ ಮಾಡಿ ಫಸಲು ಬಂದ ಮೇಲೆ ಅದನ್ನು ಕತ್ತರಿಸುವುದಕ್ಕೆ ಹಿಂಜರಿಯುವುದಿಲ್ಲ. ಅಯ್ಯೋ ನಾನು ಬೆಳೆಸಿದ್ದನ್ನು ಕತ್ತರಿಸುವುದು ಹೇಗಪ್ಪ ಅಂತ ಯೋಚನೆ ಮಾಡುವುದಿಲ್ಲ. ಅದು ಪಕ್ವವಾದಾಗ ಅದನ್ನು ಸಂಹಾರವೂ ಮಾಡುವ ಶಕ್ತಿ ಆ ಭಗವಂತ ಅಂತ ಆ ಭಗವಂತನನ್ನು ವಿಶಿಷ್ಟವಾಗಿ ಸ್ತೋತ್ರ ಮಾಡ್ತಾನೆ, ಅವನ ಮಹಾತ್ಮೆಯನ್ನು ಕೊಂಡಾಡ್ತಾನೆ. ನಮೋ ನಮಸ್ತೇಖಿಲ ಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮಾಮುನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಬಹಳ ಪ್ರಸಿದ್ಧವಾದ ಶ್ಲೋಕ. ಸಾಮಾನ್ಯವಾಗಿ ಪ್ರಾತಸ್ತೋತ್ರದಲ್ಲೂ ಈ ಸ್ತೋತ್ರವನ್ನು ಸೇರಿಸಿ ದೇವರನ್ನು ಸ್ತೋತ್ರ ಮಾಡತಕ್ಕಂತಹ ಸಂಪ್ರದಾಯ ನಮ್ಮ ಹಿರಿಯಲ್ಲಿತ್ತು. ನಮಃ ಅಪವರ್ಗಾಯ ಪರಾಯಣಾಯ. ನಾವು ಮುಟ್ಟುವುದರಲ್ಲಿ ಕೊನೆಯ ಗತಿ ಪರಾಯಣ ಆ ಭಗವಂತ. ಅವನು ಅಪವರ್ಗ ಮೋಕ್ಷಪ್ರದಾತೃ. ಅವನಿಗೆ ಅಪವರ್ಗ ಅಂತಲೇ ಅವನಿಗೆ ಹೆಸರು. ಅಂದರೆ ಷಡ್ವರ್ಗ ಇಲ್ಲ. ಆದ್ರಿಂದ ನಮ್ಮಲ್ಲೆಲ್ಲ ಷಡ್ವರ್ಗಗಳುಂಟಲ್ವಾ, ಅರಿಷಡ್ವರ್ಗ ಅಂತ ಕರಿತೇವೆ. ಕಾಮ, ಅದು ಬೇಕು ಇದು ಬೇಕು ಅಂತ ನಮ್ಮ ಲಿಸ್ಟ್ ಬಹಳ ದೊಡ್ಡದಾಗಿರುತ್ತೆ. ಆ ಬೇಕು ಅನ್ನುವ ಲಿಸ್ಟ್ ಯಾವಾಗ ಈಡೇರಲಿಲ್ಲ ಆವಾಗ ಸಿಕ್ಕಿದವರ ಮೇಲೆ ಎಲ್ಲ ಸಿಟ್ಟು ಬರುತ್ತೆ. ಕಾಮಾತ್ ಕ್ರೋಧೋಭಿಜಾಯತೆ ಅಂತ. ಬೇಡಿದ್ದು ಸಿಗಲಿಲ್ಲ ಅವನಿಗೆ, ಅದು ಬೇಕು ಅಂತಿತ್ತು ಸಿಗಲಿಲ್ಲ. ಮನೆಗೆ ಬಂದಾಗ ಹೆಂಡತಿ ಮೇಲೆ ಸಿಟ್ಟು, ಮಕ್ಕಳ ಮೇಲೆ ಸಿಟ್ಟು, ಟಿವಿ ಹಾಕಿದರೆ ಟಿವಿಯ ಮೇಲೆ ಸಿಟ್ಟು, ಹಾಕದೇ ಹೋದ್ರೂ ಸಿಟ್ಟು, ನಕ್ಕರೂ ಸಿಟ್ಟು, ಬೈದರೂ ಸಿಟ್ಟು. ಇದೆಲ್ಲ ಸಿಟ್ಟು ಯಾಕಾಗುತ್ತೆ ಅಂದರೆ ಬಯಸಿದ್ದು ಸಿಗದೇ ಹೋದ ಸ್ಥಿತಿಯಲ್ಲಿ ಉಂಟಾಗುತ್ತೆ. ಕಾಮದಿಂದ ಕ್ರೋಧ. ಬಯಸಿದ್ದು ಸಿಕ್ಕಿತು ಅಂತ ಅನ್ಕೊಳ್ಳಿ, ಸಿಕ್ಕಿತು ಅಂತಾದರೆ ಯಾರು ಮುಟ್ಟಬಾರ್ದದು ನಂದು ಅಂತ ಲೋಭ, ಯಾರ ಉಪಯೋಗಕ್ಕೂ ಕೊಡುವುದಿಲ್ಲ. ಹೀಗೆ ಕಾಮದ ಇಬ್ಬರು ಮಕ್ಕಳು, ಕ್ರೋಧ ಲೋಭಗಳು, ಮದ ಮಾತ್ಸರ್ಯಗಳು, ಇದೆಲ್ಲ ಕಾಮದಿಂದಾಗಿ ಜನ್ಯವಾದ ಅರಿಷಡ್ವರ್ಗದಿಂದಾಗಿ ಮನುಷ್ಯ ತುಂಬಿದ್ರೆ ಆ ಭಗವಂತನಲ್ಲಿ ಅದು ಯಾವುದೂ ಇಲ್ಲ. ವರ್ಗವನ್ನು ಬಿಟ್ಟವನಿಗೆ ಅಪವರ್ಗ ಅಂತ ಹೆಸರು, ಅಥವಾ ಪವರ್ಗವನ್ನು ಬಿಟ್ಟವನಿಗೆ ಅಪವರ್ಗ ಅಂತ ಹೆಸರು. ನಮ್ಮಲ್ಲೆಲ್ಲ ಪವರ್ಗ ಉಂಟಲ್ವಾ, ಪಾಪ ಬಾ ಭಾ ಮ, ಇದಕ್ಕೆ ಪವರ್ಗ ಅಂತ ಕರಿತೇವೆ. ನಮ್ಮಲ್ಲೆಲ್ಲ ಉಂಟದು. ಪಾಪ ಉಂಟು, ಒಂದೊಂದು ಪಾಪ ಬಾ, ಒಂದೊಂದಕ್ಕೆ 3 ಅರ್ಥ ಇದೆ, ಒಂದೊಂದು ಇಟ್ಟುಕೊಳ್ಳುವ. ಫ ಅಂದರೆ ಫಲ ಉಂಟು, ನಾವೇನು ಕೆಲಸ ಮಾಡಿದ್ರು ಅದಕ್ಕೆ ಪಾಪವೋ ಪುಣ್ಯವೋ ಒಂದು ಫಲ ಇದೆ. ಬಾ ಅಂದರೆ ಬಂಧ,
ಕಟ್ಟಿ ಹಾಕಲ್ಪಟ್ಟಿದ್ದೇವೆ ಸಂಸಾರದ ಬಂಧದಿಂದ. ಭಾ ಅಂದರೆ ಭಯ, ಯಾವಾಗ ಬಿದ್ದು ಬಿಡ್ತೇನೋ ಅಂತ. ಕೊನೆಗೆ ಸ್ವರ್ಗಕ್ಕೆ ಹೋದಾಗಲೂ ಅಲ್ಲಿ ಭಯವೇ. ಅಯ್ಯೋ ದೈತ್ಯರು ಎಲ್ಲಿ ಆಕ್ರಮಿಸಿ ಬಿಡ್ತಾರೋ, ಇಲ್ಲ ಅದು ದೇವೇಂದ್ರ ಲೋಕ ಬಿಟ್ಟು ಇನ್ನೊಂದು ಸ್ವರ್ಗ ಉಂಟು, ನಮ್ಮ ಪುಣ್ಯದಿಂದ ನಿರ್ಮಿತವಾದ ಸ್ವರ್ಗ. ಅಲ್ಲಿಗೆ ಹೋದರೂ ಕೂಡ ದಿವಸ ಅಕೌಂಟ್ ನೋಡ್ಕೊಳ್ತಾ ಇರೋದು. ಎಷ್ಟು ಖಾಲಿ ಆಗಿದೆ ನನ್ನ ಪುಣ್ಯ, ಇನ್ನಿಷ್ಟೇ ಇರುವುದು, 1-2 ತಿಂಗಳಲ್ಲಿ ಬೀಳ್ಬೇಕಾಗುತ್ತಲ್ವ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಸ್ವರ್ಗದಲ್ಲೂ ಭಯ ಉಂಟು, ಪತನ ಭಯ ಉಂಟು. ಆದರೆ ಮೋಕ್ಷದ ಸ್ಥಿತಿಯಲ್ಲಿ ಯಾವುದೂ ಇಲ್ಲ. ಭಗವಂತನಿಗೆ ಅದು ಯಾವುದೂ ಇಲ್ಲ. ಕೊನೆಗೆ ಮಾ ಅಂದರೆ ಮರಣ. ಹೀಗೆ ಪಾಫ ಭಾಮ ಬಾಭಾಮ ಅಂತಕ್ಕಂತಹ ಪಂಚವೂ ಯಾರಿಗಿಲ್ಲವೋ ಆ ಪವರ್ಗರಹಿತನಾದ್ರಿಂದ ಭಗವಂತ ಅಪವರ್ಗನೆನಿಸ್ತಾನೆ. ಅಂತಹ ಅಪವರ್ಗಾಯ ಪರಾಯಣಾಯ ಸರ್ವಾಗಮಾಮನಾಯ ಮಹಾರಣವಾಯ. ಆಗಮ ಅಂದರೆ ಎಲ್ಲ ಪುರಾಣಗಳು, ಪೌರುಷೇಯವಾಣಿಗಳು. ಆಮನಾಯ ಅಂತ ಹೇಳಿದರೆ ಅಪೌರುಷೇಯವಾಣಿಗಳು, ವೇದಗಳು. ಇವೆಲ್ಲ ಕೊನೆಗೆ ಹೋಗಿ ನಿಲ್ಲುವುದು ಭಗವಂತನಲ್ಲಿ. ನದಿಗಳೆಲ್ಲ ಸೇರಿ ಸಮುದ್ರದಲ್ಲಿ ನಿಲ್ಲುವ ಹಾಗೆ ಇಡೀ ಶಬ್ದ ರಾಶಿ ಆ ಭಗವಂತನನ್ನು ಹೇಳಿ ವಿರಮಿಸ್ತದೆ ಅನ್ನುವ ಕಾರಣದಿಂದ ಆಗಮ ಆಮನಾಯಗಳಿಗೆ ದೊಡ್ಡ ಸಾಗರದ ಹಾಗಿರುವ ಆ ಭಗವಂತನಿಗೆ ನಮಸ್ಕಾರ. ಆರ್ತಿ ವಿನಾಶನ, ನಮ್ಮ ದುಃಖವನ್ನು ಪರಿಹರಿಸುವ ಭಗವಂತನಿಗೆ ನಮಸ್ಕಾರ. ದೇವರ ಉಪಾಸನೆಗೆ ಒಂದು ಮಾರ್ಗ ಇದೆ. ದೇವರ ಹತ್ರ ನನಗೆ ಇಂಥ ದುಃಖ ಬಂದಿದೆ ಸ್ವಾಮಿ, ಒಮ್ಮೆ ಪರಿಹರಿಸಬಾರ್ದು, ಆ ದುಃಖವನ್ನು ಪರಿಹರಿಸಿಬಿಡು ಅಂತ ಕೇಳಿದರೆ ಅದು ಪ್ರಾರ್ಥನೆ ಸಲ್ಲಿಸಿದ್ದು ಆಜ್ಞೆ ಮಾಡಿದ್ದು ಅಂತ ಗೊತ್ತಾಗುವುದಿಲ್ಲ. ಪರಿಹರಿಸಿಬಿಡು, ಇಲ್ಲೇ ಹೋದರೆ ನಾಳೆ ಪೂಜೆ ನಿಲ್ಲಿಸ್ತೇನೆ ಅಂತ ಹೇಳಿದ್ರೆ ಇದು ಆಜ್ಞೆ ಅಲ್ವಾ? ಇಲ್ಲ ಪರಿಹರಿಸಿಬಿಡು ಸ್ವಾಮಿ, ನೀನು ಅಂಥವಾ ನೀನಿಂಥವಾ ಅಂತ ಹೇಳಿದ್ರೆ ಅದು ಪ್ರಾರ್ಥನೆ. ಸ್ವಲ್ಪ ಹೊಗಳಿ ಕೇಳಿದರೆ ಅದು ಪ್ರಾರ್ಥನೆ ಆಗ್ತದೆ. ಈ ಪ್ರಾರ್ಥನೆ ಆದೇಶ ಇವೆರಡೂ ಕೂಡ ದೇವರ ಸ್ತುತಿಯಲ್ಲಿ ಸ್ವಲ್ಪ ಕೆಳಮಟ್ಟದ ಸ್ತುತಿ. ಅದೇ ಪ್ರಾರ್ಥನೆಯನ್ನು ಸ್ವಲ್ಪ ಎತ್ತರದ ಮಟ್ಟದಲ್ಲಿ ಮಾಡುವುದಾದ್ರೆ ಹೇಗೆ ಮಾಡಬೇಕು ಗೊತ್ತು? ನೀನು ಇಷ್ಟು ಕಷ್ಟದಲ್ಲಿರುವವನ್ನೆಲ್ಲ ಪರಿಹರಿಸುವ ಸ್ವಾಮಿ ಅಂತ ನಿನಗೆ ನಮಸ್ಕಾರ ಅಂತ ಅವನಿಗೆ ವಿಶೇಷಣ ಮಾಡಿಬಿಟ್ರೆ ಆಯ್ತು. ನನ್ನ ಕಷ್ಟವನ್ನು ಪರಿಹರಿಸು ಅಂತ ಅವನನ್ನು ಕೇಳುವುದಲ್ಲ, ಕಷ್ಟವನ್ನು ಪರಿಹರಿಸುವ ಓ ದೇವನೇ ನಿನಗೆ ನಮಸ್ಕಾರ ಅಂತ ಹೇಳಿದರೆ ಅವ ಕಷ್ಟವನ್ನು ಪರಿಹರಿಸ್ತಾನೆ. ಯೇ ಯಥಾ ಉಪಾಸತೆ ತಥೈವ ಭವತಿ ಅಂತ ಅವನನ್ನು ಉಪಾಸನೆ ಮಾಡಿದ ಹಾಗೆ ನಮಗೆ ಅನುಗ್ರಹಿಸ್ತಾನೆ. ಆದ್ದರಿಂದ ಗಜರಾಜ ಸ್ತೋತ್ರ ಮಾಡುವುದು ನಾರಾಯಣಾಯ ಆರ್ತಿ ವಿನಾಶನಾಯ. ಆರ್ತರ ಆರ್ತಿಯನ್ನು, ತೊಂದರೆಯನ್ನು ಪರಿಹರಿಸತಕ್ಕಂತಹ ಓ ಭಗವಂತನೇ ನಿನಗೆ ನಮೋ ನಮಃ ತೇ, ಮತ್ತೆ ಮತ್ತೆ ನಮಸ್ಕಾರ ಅಂತ ತಾನು ಸ್ತೋತ್ರ ಮಾಡ್ತಾ ಇದ್ದಾನೆ ಗಜರಾಜ. ಆತನ ಸ್ತೋತ್ರವನ್ನು ಪೂರ್ತಿ ಕೇಳಿಸಿಕೊಂಡ ಭಗವಂತ ಅವನ ಸ್ತೋತ್ರ ಮುಗಿಯುವುದೇ ಇಲ್ಲ. ಆತ ಮತ್ತೆ ಹೇಳ್ತಾನೆ, ಭಗವಂತ ನೀನು ಅದು ಅಲ್ಲ ಇದು ಅಲ್ಲ ಏನೂ ಅಲ್ಲ ಅಂತ ಒಂದು ಸ್ವರೂಪ ಹೇಳ್ತಾನೆ. ಭಗವಂತ ಏನು ಅಂತ ನಾವು ಪ್ರಶ್ನೆ. ಭಗವಂತನಿಗೆ ಆಕಾರ ಉಂಟೋ ಇಲ್ಲವೋ? ದೊಡ್ಡ ಪ್ರಶ್ನೆಗಳು ನಮಗೆ. ಆಕಾರ ಇಲ್ಲ ಅಂತ ಹೇಳಿದರೆ ಅವನನ್ನು ಮೂರ್ತಿಯಲ್ಲಿ ಪೂಜೆ ಮಾಡುವುದು ಹೇಗೆ? ಆಕಾರ ಉಂಟು ಅಂತ ಹೇಳಿದರೆ ನಮ್ಮ ಹಾಗೆ ಕೈಕಾಲುಗಳು, ಅಥವಾ ನಮಗೆ 2 ಕೈ ಇದ್ದರೆ ಅವನಿಗೆ 4 ಕೈ, ಇಷ್ಟೇ ಭೇದವೋ? ಏನಾದರೂ ಬೇರೆ ಏನಾದರೂ ವ್ಯತ್ಯಾಸ ಇದೆಯೋ? ಬಹಳ ದೊಡ್ಡ ದೊಡ್ಡ ಪ್ರಶ್ನೆ. ಉತ್ತರ ಹೇಳುವುದು ಕೂಡ ದೊಡ್ಡ ದೊಡ್ಡ ಉತ್ತರಗಳನ್ನು ಹೇಳಬೇಕಾಗ್ತದೆ. ಶಾಸ್ತ್ರ ಅವನನ್ನು ನಿರಾಕಾರ ಅಂತ ಒಂದು ಮಾತು ಹೇಳುತ್ತೆ. ನಿರಾಕಾರ ಅಂತ ಹೇಳುತ್ತೆ, ಅದರ ಜೊತೆಗೆ ಅನೇಕ ಆಕಾರಗಳನ್ನು, ಸಹಸ್ರ ಶೀರ್ಷ ಪುರುಷ ಅಂತ ಆಕಾರವನ್ನು ಕೂಡ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಒಟ್ಟು ಏನು ತೀರ್ಮಾನ ಮಾಡಿದ್ರು ಶಾಸ್ತ್ರಕಾರರು? ನಿರಾಕಾರ ಅಂತ ವೇದದಲ್ಲಿ ಶಬ್ದ ಬಂದ್ರೂ ಅದಕ್ಕೆ ಅರ್ಥ ಎಲ್ಲ ಆಕಾರ ಉಂಟು ಅಂತ ಅರ್ಥ. ನಿರಾಕಾರ ಅಂದರೆ ಯಾವ ಆಕಾರವೂ ಇಲ್ಲ ಅನ್ನುವುದು ಎಷ್ಟು ಸರಿಯಾದ ಅರ್ಥವೋ, ಎಲ್ಲ ಆಕಾರವೂ ಉಂಟು ಅನ್ನುವುದು ಅಷ್ಟೇ ಕರಾರುವಾಕ್ಕಾದ ಅರ್ಥ. ಅಂದರೆ ಅದೊಂದು ಭಾಷಾಶಾಸ್ತ್ರದ ನಿಯಮ. ಎಲ್ಲವನ್ನು ಪ್ರತಿಷೇಧಿಸುವ ಶಬ್ದ ಎಲ್ಲವನ್ನೂ ವಿಧಿಸುತ್ತೆ ಅಂತ ಒಂದು ಭಾಷಾಶಾಸ್ತ್ರದ ನಿಯಮ. ಈಗ ನೀರಿಗೆ ಆಕಾರ ಏನು ಅಂತ ಕೇಳಿದರೆ, ನೀರು ಬಕೆಟಲ್ಲಿ ಹಾಕಿದಾಗ ಬಕೆಟಿನ ಆಕಾರ, ಲೋಟದಲ್ಲಿ ಹಾಕಿದಾಗ ಲೋಟದ ಆಕಾರ, ಗದ್ದೆಯಲ್ಲಿ ಬಿದ್ದಾಗ ಗದ್ದೆ ಯಾವ ಆಕಾರವೋ ಆ ಆಕಾರ. ಹಾಗಾದರೆ ನೀರಿಗೆ ಆಕಾರ ಏನು? ನೀರು ನಿರಾಕಾರ ಅಂತ ನಾವು ಹೇಳ್ತೇವೆ. ನಿರಾಕಾರ ಅಂದರೆ ಆಕಾರವೇ ಇಲ್ವೇ? ಆಕಾರ ಉಂಟು. ಯಾವುದರಲ್ಲಿ ಹಾಕಿದ್ದೇವೆ ಆ ಆಕಾರ ಆಗುತ್ತೆ ಅಂತೇಳಿ ಅದನ್ನು ನಿರಾಕಾರ ಅಂತ ನಾವು ವ್ಯವಹರಿಸ್ತೇವೆ. ನಮ್ಮಲ್ಲಿ ಸಾರ್ವಜನಿಕ ವಸ್ತು ಅಂತ ಒಂದು ಶಬ್ದ ಉಂಟು. ಅದು ಸಾರ್ವಜನಿಕ ವಸ್ತು ಅಂದರೆ ಸಂಸ್ಕೃತದಲ್ಲಿ ಅರ್ಥ ಏನಾಗ್ತದೆ? ಎಲ್ಲ ಜನರಿಗೆ ಸಂಬಂಧಿಸಿದ ವಸ್ತು ಅಂತ ಅರ್ಥ. ನಮ್ಮ ಮನೆಯ ಮುಂದೆ ಒಂದು ಲೈಟ್ ಕಂಬ ಇರ್ತದೆ, ಇದು ಸರ್ವ ಜನರಿಗೆ ಸಂಬಂಧಿಸಿದ ವಸ್ತು. ಆದ್ದರಿಂದ ನಾನು ಅದರಲ್ಲಿ ನನ್ನ ಹೆಸರು ಹಾಕಿ ಅಡ್ರೆಸ್ ಹಾಕಿ ಒಂದು ಬೋರ್ಡ್ ಹಾಕಿದರೆ ಪಕ್ಕದ ಮನೆಯವ ಕೇಳ್ತಾನೆ, ಸ್ವಾಮಿ ಏನು ಹೆಸರು ಹಾಕಿದ್ದೀರಿ, ಯಾಕೆ? ಅಲ್ಲ, ಅದು ಸಾರ್ವಜನಿಕ ಅಲ್ವಾ, ಸರ್ವ ಜನರಲ್ಲಿ ನಾನು ಸೇರಲಿಲ್ವಾ, ಅದಕ್ಕೆ ನನ್ನ ಹೆಸರು ಹಾಕಿದ್ದೇನೆ. ಕೇಳ್ತಾನೆ ಅವ, ಸಾರ್ವಜನಿಕ ಅಂದರೆ ನಿಮ್ದು, ಅದು ಪಬ್ಲಿಕ್ ಪ್ರಾಪರ್ಟಿ, ಅದು ಯಾರಿಗೂ ಸಂಬಂಧಿಸಿದ್ದಲ್ಲ ಅಂತ ಆವ ಬುದ್ಧಿ ಹೇಳಿದ ಮೇಲೆ ಹೌದಾ ಅಂತ ನಮ್ಗೆ ಅನಿಸುತ್ತೆ. ಹಾಗಾದರೆ ಸಾರ್ವಜನಿಕ ವಸ್ತು ಅಂದರೆ ಎಲ್ಲರಿಗೂ ಸಂಬಂಧಿಸಿದ್ದು ಅನ್ನುವುದು ಎಷ್ಟು ಸರಿಯೋ, ಯಾರಿಗೂ ಸಂಬಂಧಿಸದೇ ಇದ್ದದ್ದು ಅನ್ನುವುದು ಅಷ್ಟೇ ಸರಿಯಾದ ಅರ್ಥ. ನಿರಾಕಾರ ಅನ್ನುವುದನ್ನು ಶಾಸ್ತ್ರ ಈ ಅರ್ಥದಲ್ಲಿ ಬಳಸುತ್ತೆ. ಎಲ್ಲ ಆಕಾರವೂ ಇದೆ, ಇದೇ ಆಕಾರ ಅಂತ ಹೇಳಲಿಕ್ಕೆ ಬರುವುದಿಲ್ಲ
ಆದ್ರಿಂದ ದೇವರಿಗೆ ನಿರಾಕಾರ ಅಂತ ಹೆಸರು. ಅವನು ಮೀನಾಗಿ ಬರ್ಬೋದು, ಇಲ್ಲ 4 ಕಾಲುಳ್ಳ ಆಮೆಯಾಗಿ ಬರ್ಬೋದು, ಹಂದಿಯಾಗಿ ಬರ್ಬೋದು, ಇಲ್ಲ ನರಸಿಂಹ ಅನ್ನೋ ವಿಚಿತ್ರಾಕಾರ ಅಣುರೇಣು ತೃಣಕಾಷ್ಠದಲ್ಲಿ ಪ್ರವೇಶಿ ಆಯಾಯ ರೂಪದಲ್ಲಿ ತತ್ಸದೃಶವಾಗಿ ನಿಲ್ಲಬಲ್ಲ. ಆದ್ರಿಂದ ಎಲ್ಲಾ ರೂಪವನ್ನೂ ಪಡೆಯಬಹುದಾದ ಭಗವಂತನನ್ನು ನಿರಾಕಾರ ಅನ್ನೋ ಶಬ್ದದಿಂದ ಕರೀತಾರೆ. ಅದನ್ನೇ ಒಂದು ವಿಚಿತ್ರವಾಗಿ ಸ್ತೋತ್ರ ಮಾಡ್ತಾನೆ ಗಜರಾಜ. ಸವೈ ನ ದೇವಾಸುರಮರ್ತ್ಯ ತಿರ್ಯಕ್ ನ ಸ್ತ್ರೀ ನ ಷಂಡಃ ನ ಪುಮಾನ್ ನ ಜಂತು ನಾಯಂ ಗುಣಃ ಕರ್ಮ ನ ಸನ್ ನ ಚಾಸನ್ ನಿಷೇಧಶೇಷೋ ಜಯತಾತ್ ಅಶೇಷಃ. ಈ ಗಜರಾಜ ಸ್ತೋತ್ರ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತಾರೆ. ಗಜರಾಜನ ಜ್ಞಾನದ ಎತ್ತರ ಇತ್ತು, ಎಷ್ಟಿತ್ತು ಅಂತ ಯೋಚನೆ ಮಾಡಬೇಕು. ಕೆಲವು ಸಲ ಏನೂ ಗೊತ್ತಿಲ್ಲದೆ ಇದ್ದವ ಸ್ತೋತ್ರ ಮಾಡಿದರೆ ಅರ್ಥವೇ ಆಗೋದಿಲ್ಲ. ಭಾರಿ ಗೊತ್ತಿದ್ದವ ಸ್ತೋತ್ರ ಮಾಡಿದಾಗಲೂ ಅರ್ಥವೇ ಆಗೋದಿಲ್ಲ. ಈ ಗಜರಾಜ ಒಂದು ಜ್ಞಾನದ ಎತ್ತರದಲ್ಲಿರುವವ. ಅದಕ್ಕೆ ಏನು ಕಾರಣ ಅಂತ ಮುಂದೆ ಪರೀಕ್ಷಿತ ಪ್ರಶ್ನಿಸ್ತಾ ನಾವು ಉತ್ತರ ಹೇಳಬೇಕಾಗ್ತದೆ. ಶುಕಾಚಾರ್ಯರು ಎತ್ತರದಲ್ಲಿ ಆತರ ಸ್ತೋತ್ರ ಮಾಡ್ತಾನೆ. ಭಗವಂತ ನೀನು ಅದಲ್ಲ ಇದಲ್ಲ ಇದಲ್ಲ ಅದಲ್ಲ ಏನೂ ಅಲ್ಲ, ಏನೂ ಅಲ್ಲದ ಓ ಅಲ್ಲ ಅಂತ. ದೇವರಿಗೆ ಅಲ್ಲ ಅಂತ ಒಂದು ಹೆಸರು. ಅಲ್ಲಾ ಅಕ್ಬರ್ ತೇರೇ ನಾಮ್ ಅಂತ ಸುಳ್ಳಿಲ್ಲ. ದೇವರಿಗೆ ಬಹಳ ಸುಂದರವಾದ ಹೆಸರು ಅಲ್ಲ. ನೇತಿ ನೇತ್ಯಾತ್ಮ ಅಂತ ಉಪನಿಷತ್ತು ಹೇಳುತ್ತೆ. ದೇವರಿಗೆ ನ ಅಂತ ಹೆಸರು, ನ ಅಂದ್ರೆ ಅಲ್ಲ ಅಂತ ಹೆಸರು. ಇನ್ನೊಂದು ಉಪನಿಷತ್ತು ಹೇಳುತ್ತೆ ಐತರೇಯ ಅಕ್ಯತಿ ಬ್ರಹ್ಮ, ಭಗವಂತನಿಗೆ ಆ ಅಂತ ಹೆಸರು ಅಂತ. ಆ ಅಂದರೆ ಅಲ್ಲ ಅಂತ ಅರ್ಥ. ಜ್ಞಾನ ಅಜ್ಞಾನ, ಅಜ್ಞಾನ ಅಂದ್ರೆ ಜ್ಞಾನವಲ್ಲ. ಹಾಗಾದ್ರೆ ಆ ಅನ್ನೋದು ಅದು ಅಮಾನೋನ ಪ್ರತಿಷೇಧೆ ಅಂತ. ಆ ಅನ್ನೋದಕ್ಕೆ ನ ಅನ್ನೋದಕ್ಕೆ ಅಲ್ಲ ಅಂತ. ಅಲ್ಲ ಅನ್ನೋದು ದೇವರ ಒಂದು ಸುಂದರವಾದ ಹೆಸರು. ಯಾಕೆ ಅಲ್ಲ ಅಂತ ದೇವರಿಗೆ ಹೆಸರು ಅಂದ್ರೆ ದೇವರನ್ನು ಹೌದು ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ, ಅದರಿಂದ ಅಲ್ಲ ಅಂತ ಹೆಸರು. ದೇವರು ಹೇಗಿದ್ದಾನೆ ಅಂತ ಕೇಳಿದ್ರೆ ಹೇಗೆ ಹೇಳಬೇಕು? ಅಕಸ್ಮಾತ್ ಬದ್ರಿಯಲ್ಲಿ ಪೂಜ್ಯ ಶ್ರೀಪಾದರು ಹೋದ ಹಾಗೆ ಅಲ್ಲಿ ಹೋಗಿ ಒಂದು ಕಾಷ್ಠಮೌನ ಮಾಡಿ 48 ದಿವಸ ಕೂತು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಬಂದ್ರೆ, ಎಲ್ಲಿ ಕುಷ್ಟಗಿಯಲ್ಲಿ ಎಲ್ಲಿಯಾದರೂ ಸಾಕ್ಷಾತ್ಕಾರ ಆಗ್ತಾರೇನೋ, ನಮ್ಮ ಬೆಂಗಳೂರಲ್ಲಿ ಅಂತೂ ಭಾರಿ ಕಷ್ಟ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುದು. ಬದ್ರಿಗೆ ಹೋಗಬೇಕು. ಅಂತೂ ದೇವರನ್ನು ಒಬ್ಬ ಸಾಕ್ಷಾತ್ಕರಿಸಿಕೊಂಡು ಬಂದ ಅಂತ ಇಟ್ಟುಕೊಳ್ಳಿ. ಬಂದವನ ಹತ್ರ ನಾವೆಲ್ಲ ಹೋಗಿ ಪ್ರಶ್ನೆ ಮಾಡುವ. ಅವತನ ಹತ್ರ ದೇವರನ್ನು ನೋಡಿ ಬಂದಿದ್ದೀರಲ್ಲ, ದೇವರು ಹೇಗಿದ್ದಾನೆ ಅಂತ ಕೇಳಬೇಕು. ಏನು ಹೇಳ್ತಾನೆವ? ದೇವರು ಭಾರಿ ಸುಂದರ, ಅದು ನೋಡಿ ಅನುಭವಿಸಬೇಕಪ್ಪ, ಏನು ಸೌಂದರ್ಯ, ಸೌಂದರ್ಯದ ಪರಾಕಾಷ್ಠೆ ಅದು ಅಂತ ಹೇಳ್ತಾನೆ. ಎಷ್ಟು ಸುಂದರ ಇದ್ದಾನೆ ಇವ ಪ್ರಶ್ನೆ ಬಿಡುವುದಿಲ್ಲ. ಏನಾದರೂ ಮಾಡಿ ತಿಳ್ಕೊಳ್ಬೇಕು. ಅದೆಷ್ಟು ಸುಂದರ ಅವ, ನನ್ನಷ್ಟು ಸುಂದರನೋ ಅಂತ ಪ್ರಶ್ನಿಸ್ತಾನೆ. ಯಾಕಂದ್ರೆ ಇವನಿಗಿಂತ ಸುಂದರವಾದದ್ದು ಮತ್ತೊಂದಿಲ್ಲ ಅಂತ ಅವನ ಭಾವ. ಛೇ ಅವನು ಭಾರಿ ಸುಂದರ ಅಂತ ಹೇಳ್ತಾನೆ ಅವ. ಆಮೇಲೆ ಇವ ವಿಚಾರ ಮಾಡಿ ಸುಂದರನಾದ ಒಬ್ಬ ವ್ಯಕ್ತಿಯನ್ನು ಕಲ್ಪಿಸಿಕೊಂಡು ಅಷ್ಟು ಸುಂದರನೋ, ಅಲ್ಲಪ್ಪ ಭಾರಿ ಸುಂದರ. ಕೊನೆಗೆ ಇವ ರವಿವರ್ಮ ಬರೆದ ದೇವರ ಚಿತ್ರ ತಂದು ನೋಡು, ಭಾರಿ ಸುಂದರ ಚಿತ್ರ ಇದೆ, ಇಷ್ಟು ಸುಂದರನೋ ಅಲ್ಲ. ಇವನಿಗೆ ಹೇಗೆ ತೋರಿಸಿಕೊಳ್ಬೇಕವ ಪಾಪ. ಏನು ಹೇಳಿದ್ರು ನೀನು ಪ್ರಪಂಚದಲ್ಲಿ ಯಾವುದನ್ನು ತೋರಿಸಿದ್ರೂ ಅಷ್ಟಲ್ಲ ಮೀರಿದ್ದು. ದೇವರನ್ನು ಹೌದು ಅಂತ ಹೇಳುವುದಕ್ಕೆ ಒಂದು ಇಲ್ವೇ ಇಲ್ಲ. ನಿಮಗೆ ಅರ್ಥವಾಗುವ ಹಾಗೆ ದೇವರನ್ನು ಹೀಗೆ ಹೌದು, ಅವನು ಗುಣಪೂರ್ಣ, ಎಷ್ಟು ಗುಣಪೂರ್ಣ, ಇಷ್ಟು ಹೌದು ಅಂತ ದೇವರನ್ನು ತಿಳಿಸಿಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಏನಿದ್ರೂ ಕೂಡ ಅದಲ್ಲ, ಅಷ್ಟಲ್ಲ, ಇಷ್ಟಲ್ಲ, ಇಷ್ಟಲ್ಲ ಅಂತ ಅಲ್ಲ ಅಲ್ಲ ಅಂತ ದೇವರನ್ನು ತಿಳಿಸಬಹುದೇ ಹೊರತು ಹೌದು ಎಂಬುದಾಗಿ ದೇವರನ್ನು ತಿಳಿಸುವುದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ದೇವರಿಗೆ ಅಲ್ಲ ಅಂತ ಹೆಸರು, ಆ ನ ಅಂತ ಹೆಸರು. ಅವನು ನಿಷೇಧಶೇಷ ಜಯತಾತ್ ಅಶೇಷ. ಅವನ ನಿಷೇಧಶೇಷ ಅಂದ್ರೆ ಅಲ್ಲ ಅಲ್ಲ ಅಂದ್ರೆ ಕೊನೆಗೆ ಅವನು ಇಲ್ಲ ಅಂತ ಅರ್ಥ ಅಲ್ಲ. ನಿಷೇಧ ಅಂದ್ರೆ ಇಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ, ಅಲ್ಲ ಅಂತ ಅರ್ಥ. ಅವನು ಯಾವುದೂ ಅಲ್ಲ, ಸರ್ವ ವಿಲಕ್ಷಣ, ಸರ್ವ ವಿಲಕ್ಷಣನಾಗಿ ಅಶೇಷದಲ್ಲೂ ಇರುವ, ಕೊನೆಗೆ ಎಲ್ಲಕ್ಕಿಂತ ವಿಲಕ್ಷಣವಾಗಿ ಎಲ್ಲದರ ಒಳಗೂ ಇರುವ ಆ ಭಗವಂತನಿಗೆ ನನ್ನ ನಮಸ್ಕಾರ. ಅವನು ಗಂಡಲ್ಲ, ಹೆಣ್ಣಲ್ಲ ಅಂತ ಹೇಳ್ತಾರೆ. ಕೊನೆಗೆ ಷಂಡನು ಅಲ್ಲ ಅಂತ ಹೇಳ್ತಾನೆ. ನ ಸ್ತ್ರೀ ನ ಷಂಡ ನ ಪುಮಾನ್ ನ ಜಂತು. ಅವ ಹೆಣ್ಣಲ್ಲ ಗಂಡಲ್ಲ ಅಂದ್ರೆ ಹಾಗಾದರೆ ಭಗವಂತನನ್ನು ಹೇಗೆ ಯೋಚಿಸಬೇಕು? ಅವನನ್ನು ಯೋಚಿಸುವುದೇ ಬಾರಿ ಕಷ್ಟ. ಹೆಣ್ಣಲ್ಲ ಅಂದ್ರೆ ಈ ಲೋಕದ ಹೆಣ್ಣಿನ ಹಾಗೆ ಅವ ಹೆಣ್ಣಲ್ಲ, ಗಂಡಲ್ಲ ಅಂದ್ರೆ ಲೋಕದ ಗಂಡಸರ ಹಾಗೆ ಅವ ಗಂಡಲ್ಲ. ಹಾಗಾದ್ರೆ ಷಂಡ ಅಂದ್ರೆ ಅದು ಅಲ್ಲ. ಅವನನ್ನು ಪುರುಷ ಲಿಂಗದಿಂದ ನಾವು ಕರೆಯುವುದಕ್ಕಿಂತ ಖುಷಿ ಹೇಗೆ ಗೊತ್ತಾ? ಅವನಿಗೆ ನಪುಂಸಕ ಲಿಂಗದ ಶಬ್ದದಿಂದ ಕರೆದ್ರೆ ದೇವರಿಗೆ ಇಷ್ಟ ಆಗುವುದಂತೆ. ಆದ್ರಿಂದ ವಿಷ್ಣು ಸಹಸ್ರನಾಮ ಶುರು ಆಗುವುದು ನಪುಂಸಕ ಲಿಂಗದ ಶಬ್ದದಿಂದ. ವಿಶ್ವಂ ವಿಷ್ಣು ಅಂತ ಶುರು ಆಗುತ್ತೆ. ವಿಶ್ವೋ ವಿಷ್ಣು ವಷಟ್ಕಾರ ಅಂತ ವಿಶ್ವ ಅಂತ ಹೇಳಬಹುದಿತ್ತು, ಹೇಳಲಿಲ್ಲ. ವಿಶ್ವಂ ಅಂತ ನಪುಂಸಕ ಲಿಂಗದ ಶಬ್ದದಿಂದ ಶುರು ಮಾಡ್ತಾರೆ. ದೇವರ ಹೆಸರು ತತ್ ಅಂತ. ತತ್ ಅದು ಗಾಯತ್ರಿ ಮಂತ್ರವೂ ಕೂಡ ಮೊದಲು ದೇವರನ್ನು ಕರೆಯುವುದು ತತ್ ಅಂತ. ಪೂರ್ಣಂ ಅದಹ ಪೂರ್ಣಂ ಇದಂ ಅಂತ ನಪುಂಸಕ ಲಿಂಗದಲ್ಲಿ ಬ್ರಹ್ಮ ಅಂತ ಕರೆದ್ರೆ ದೇವರಿಗೆ ಇಷ್ಟ. ಈ ನಪುಂಸಕ ಲಿಂಗದಿಂದ ದೇವರನ್ನು ಯಾಕೆ ಕರೆಯುವುದು? ಅವನಿಗೆ ನಪುಂಸಕ ಆಕಾರ ಇದೆ ಅಂತಲ್ಲ,
ವಿಷ್ಣೋರ್ ನಪುಂಸಕಾಕಾರ ನೈವಾಸ್ತಿ ಕ್ವಚನ ಪ್ರಭೋ ತಥಾಪ್ಯರಾಗಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಗೀಯತೆ ಅಂತ ಆರ್ಯರು ಹೇಳ್ತಾರೆ. ಅವನಿಗೆ ನಪುಂಸಕಾಕಾರ ಇಲ್ಲ. ಹಾಗಾದರೆ ನಪುಂಸಕಲಿಂಗದಿಂದ ದೇವರನ್ನು ಕರೆಯುವುದು ಯಾಕೆ ಅಂದರೆ, ಅವ ಲೋಕದ ಗಂಡಸರ ಹಾಗಲ್ಲ, ಆದ್ರಿಂದ ಲೋಕದ ಹೆಂಗಸರ ಹಾಗಲ್ಲ, ಆದ್ರಿಂದ ಅವನನ್ನು ನಪುಂಸಕಲಿಂಗದಿಂದ ಕರೆಯುವುದು. ಅವನು ನಪುಂಸಕ ಅನ್ನುವ ಕಾರಣದಿಂದ ಕರೆಯುವುದಲ್ಲ. ಲೋಕದ ಗಂಡಸರ ಹಾಗೆ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಈ ಪುರುಷಲಿಂಗದಿಂದ ದೇವರನ್ನು ಕರೆದ್ರೆ ಇವರು ಹೆಂಗಸರಿಗೆ ಬೇಗ ಬೇಗ ಮೋಕ್ಷ ಕೊಡ್ತಾನೋ ಏನೋ, ಪಾರ್ಶಿಯಾಲಿಟಿ ಮಾಡ್ತಾನೋ ಏನೋ ಅಂತ ಅನಿಸುತ್ತೆ. ಅದೇ ಸ್ತ್ರೀಲಿಂಗದ ಶಬ್ದದಿಂದ ದೇವರನ್ನು ಕರೆದ್ರೆ ಇವನಿಗೆ ಪುರುಷರ ಬಗ್ಗೆ ಪಕ್ಷಪಾತ ಜಾಸ್ತಿ ಇದೆ, ಪುರುಷರಾದ್ರೆ ಬೇಗ ಮೋಕ್ಷ ಕೊಡ್ತಾನೋ ಏನೋ ಇವನು ಅಂತ ಅನಿಸುವ ಸಾಧ್ಯತೆ ಇದೆ. ಈ ರೀತಿಯ ಅನುರಾಗಕ್ಕೆ ಲೋಕದ ಜನತೆಯ ಹಾಗೆ ಪುರುಷ ಸ್ತ್ರೀಯರಲ್ಲಿ ರಾಗ, ಸ್ತ್ರೀಯರಿಗೆ ಪುರುಷನಲ್ಲಿ ರಾಗ ಅನ್ನುವ ರಾಗದಲ್ಲಿ ಆಕರ್ಷ ಅವನಲ್ಲಿಲ್ಲ, ಈ ಅನುರಾಗದ ದೋಷ ಆತನಲ್ಲಿಲ್ಲ ಅನ್ನುವುದನ್ನು ತಿಳಿಯುವುದಕ್ಕೋಸ್ಕರ ಅರಾಗಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಗೀಯತೆ ಅಂತ ದೇವರನ್ನು ನಪುಂಸಕಲಿಂಗದ ಶಬ್ದದಿಂದ ಪುರಾಣೇತಿಹಾಸಗಳು ಸ್ತೋತ್ರಗಳು ಅವನನ್ನು ಕರೀತಾ ಇದ್ದಾರೆ. ಆದ್ರಿಂದ ಅವನಿಗೆ ನಸ್ತ್ರೀ ಪುಮಾನ್ ಅಂತ ಕರೆಯುವುದು ಈ ಅರ್ಥದಲ್ಲಿ. ಲೋಕದ ಹಾಗೆ ಪುರುಷ ಅಲ್ಲ, ವಿಲಕ್ಷಣನಾದ ಪುರುಷ. ಲೋಕದ ಹಾಗೆ ಸ್ತ್ರೀ ಅಲ್ಲ, ವಿಲಕ್ಷಣವಾದ ಸ್ತ್ರೀ. ಅವನಿಗೆ ಸ್ವರೂಪಭೂತವಾದಂತಹ ಸ್ತ್ರೀ ಸ್ವರೂಪ ಇದೆ, ಅದರ ಜೊತೆಗೆ ಸ್ವರೂಪದಲ್ಲೇ ಪುರುಷ ರೂಪ ಇದೆ. ಈ ಭಗವಂತನ ವಿಲಕ್ಷಣತೆಯನ್ನು ಭಗವಂತ ಮೋಹಿನಿಯಾಗಿ ಅವತರಿಸಿದಾಗ ವೇಷ ಹಾಕಿಕೊಂಡು ಬಂದದ್ದಲ್ಲ, ಸ್ತ್ರೀಯಾಗಿಯೇ ಬಂದದ್ದು. ಅದು ಅವನ ಸ್ವರೂಪಭೂತವಾದ ಸ್ತ್ರೀ ರೂಪ. ಈ ಸ್ವರೂಪಭೂತವಾದ ಸ್ತ್ರೀ ಪುರುಷ ರೂಪಗಳು ಜೊತೆಗಿರಬೇಕಾದ್ರೆ ಲೋಕದ ಪುರುಷ ಸ್ತ್ರೀಯರ ಹಾಗೆ ಅಲ್ಲ ಅನ್ನುವುದನ್ನು ತಿಳಿಸುವುದಕ್ಕೆ ಗಜರಾಜ ಆ ವಿಷಯಗಳನ್ನೆಲ್ಲ ಎತ್ತಿಕೊಂಡು ನ ಸ್ತ್ರೀ ನ ಷಂಡಃ ನ ಪುಮಾನ್ ನ ಜಂತು ಜನನಶೀಲನಲ್ಲ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಈ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದ ಹಾಗೆ ಕೊನೆಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಭಗವಂತ, ಈ ಶರೀರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ಈ ಶರೀರದಿಂದ ನನ್ನನ್ನು ಬಿಡಿಸು, ಮತ್ತೊಮ್ಮೆ ಇಂತಹ ಶರೀರ ಸಿಗದೇ ಇರುವ ಹಾಗೆ ಕರುಣಿಸು. ಶರೀರದಲ್ಲಿ ಎಷ್ಟಿದ್ರೂ ಕೂಡ ಶರೀರ ಅನ್ನುವುದು ದುಃಖಕ್ಕೆ ಹೇತುವಾಗಿದ್ದು, ದುಃಖದ ನಿವೃತ್ತಿಗೆ ಪ್ರಯತ್ನ ಪಡ್ತಾ ಇದ್ದಾಗೆ ಮತ್ತಷ್ಟು ಶರೀರಗಳನ್ನು ಪಡೆಯುವುದಕ್ಕೆ ಬೇಕಾದ ಕೆಲಸವೇ ನಡೆಯುತ್ತೆ. ಆದ್ರಿಂದ ನೀನು ಪ್ರಸನ್ನನಾಗಿ ಇನ್ನು ಮುಂದೆ ಶರೀರದ ಸಂಬಂಧ ಇಲ್ಲದೇ ಇರುವ ಹಾಗೆ ನನ್ನನ್ನು ಉದ್ಧರಿಸಿಬಿಡು ಅಂತ ಕೊನೆಗೆ ಪ್ರಾರ್ಥಿಸ್ತಾನೆ. ಆ ರೀತಿ ಪ್ರಾರ್ಥನೆ ಸಲ್ಲಿಸಿದಾಗ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ವಿಧಾಭಿಮಾನಾ ನೈತೆ ಯದೋಪಸಸೃಪುಃ ನಿಖಿಲಾತ್ಮಕತ್ವಾತ್ ತತ್ರಾಖಿಲಾಮರವರೋ ಹರಿರಾವಿರಾಸೀತ್. ಗಜೇಂದ್ರ ದೇವರನ್ನು ಪ್ರಪಂಚವನ್ನು ಸೃಷ್ಟಿಸಿದವನೇ, ನಮ್ಮನ್ನು ಪೊರೆಯುವವನೇ ಅಂತ ಎಲ್ಲ ಕರೆದ. ಈ ಸೃಷ್ಟಿಸಿದವನೇ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮನು ಬರ್ಬೋದಿತ್ತು. ಬೇರೆ ಬೇರೆ ಎಲ್ಲಾ ದೇವತೆಗಳಿಗೂ ಈ ಮಾಡಿದ ಸ್ತೋತ್ರ ಸ್ವಲ್ಪ ಸ್ವಲ್ಪ ಹೊಂದುತ್ತೆ. ಆದರೆ ಯಾವ ದೇವತೆಗಳು ಬರಲೇ ಇಲ್ಲಂತೆ. ಗಜೇಂದ್ರ ಇಷ್ಟು ಸ್ತೋತ್ರ ಮಾಡಿದಾಗ ಬ್ರಹ್ಮಾದಯೋ ವಿವಿಧ ಲಿಂಗಭಿದಾಭಿಮಾನ ಈ ಸ್ತೋತ್ರದಿಂದ ಅವರೂ ಬರ್ಬೋದಿತ್ತು, ಆದರೆ ಅವರು ಯಾರು ಬರಲಿಲ್ಲ. ಬಂದವ ನಾರಾಯಣ ಒಬ್ಬನೇ ಅಂತ ಶುಕಾಚಾರ್ಯರು ಒಂದು ವಿಶೇಷ ಹೇಳ್ತಾರೆ. ಯಾವ ಶಬ್ದದಿಂದ ಸ್ತುತಿಸಿದ್ರೂ ಆ ಶಬ್ದ ದೇವರನ್ನು ಮಾತ್ರ ಹೇಳುವುದಲ್ಲ, ಉಳಿದ ದೇವರನ್ನು ಕೂಡ ಹೇಳುತ್ತೆ. ಆದರೆ ಮಧ್ಯದಲ್ಲಿ ಒಂದು ನೀನು ಅದಲ್ಲ, ನೀನು ಇದಲ್ಲ, ನೀನು ಗಂಡಲ್ಲ, ಹೆಣ್ಣಲ್ಲ, ಷಂಡನಲ್ಲ, ಜಂತು ಅಲ್ಲ, ಎಲ್ಲ ಅದಲ್ಲ, ಎಲ್ಲ ನೀನು ಕೊನೆಗೆ ನಿಷೇಧ ಶೇಷ ಅನ್ನೋ ಒಂದು ಶಬ್ದ ಬಳಸಿದ ಅಲ್ವಾ. ಈ ಸ್ಥಿತಿಯಲ್ಲಿ ಯಾರೂ ಬರದೆ ಇದು ಅವನಿಗೊಬ್ಬನಿಗೇ ಸಲ್ಲುವುದು ಅಂತ ಸುಮ್ಮನಾದರಂತೆ. ನೈತೆ ಯದಾ ಉಪಸಸೃಪುಃ, ಯಾವಾಗ ಉಳಿದ ದೇವತೆಗಳು ಇವನನ್ನು ಎತ್ತುವುದಕ್ಕೆ ಬರಲಿಲ್ಲ ಆವಾಗ ಅಖಿಲಾತ್ಮಕತ್ವಾತ್ ತತ್ರಾಖಿಲ ಅಮರವರಹ ಹರಿಹಿ ಆವಿರಾಸೀತ್. ಹರಿ ಅಲ್ಲಿ ಪ್ರಾದುರ್ಭೂತನಾಗಿದ್ದಾನೆ. ಯಾಕೆಂದರೆ ಯಾವ ಸ್ತೋತ್ರ ಮಾಡಿದ್ದಾನೆ ಆ ಸ್ತೋತ್ರಕ್ಕೆ ಸಂಬಂಧಿಸಿದ ದೇವತೆಗಳು ಬೇರೆ ಬೇರೆ ಇರಬಹುದು, ಅವರೆಲ್ಲರಲ್ಲೂ ಆ ಶಕ್ತಿಯನ್ನು ಕೊಟ್ಟವ ಭಗವಂತ. ಅಖಿಲಾತ್ಮಕ, ಎಲ್ಲರ ಅಂತರ್ಯಾಮಿಯಾಗಿ ನಿಂತು ಅವರಿಗೆಲ್ಲ ಆ ಶಕ್ತಿಯನ್ನು ಕೊಟ್ಟ ಭಗವಂತನೇ ಅಲ್ಲಿ ಪ್ರಾದುರ್ಭೂತನಾದ. ಬರಬೇಕಾದ್ರೆ ಒಬ್ಬನೇ ಬರಲಿಲ್ಲಂತೆ, ಒಂದಷ್ಟು ದೇವತೆಗಳು. ಜೊತೆಗೆ ವಿಶೇಷವಾಗಿ ಗರುಡನನ್ನು ಏರಿ ಬಂದಿದ್ದಾನೆ. ಛಂದೋಮಯೇನ ಗರುಡೇನ ಸಮುಖ್ಯಮಾನಃ ಚಕ್ರಾಯುಧ ಹಿ ಅಗಮತ್ ಆಶು ಯತೋ ಗಜೇಂದ್ರ. ಅತ್ಯಂತ ವೇಗವಾಗಿ ಬಂದ. ಗಜರಾಜ ಆರ್ತನಾಗಿ ಸ್ಮರಿಸಿದಾಗ ಅವನನ್ನು ಉದ್ಧರಿಸುವುದಕ್ಕೆ ಓಡಿ ಬಂದಿದ್ದಾನೆ ಭಗವಂತ. ಆಶು ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಇವರು ನನ್ನನ್ನು ಕೂಗಿ ಕರೀಲಿ ಅಂತ ಭಗವಂತ ಕಾಯ್ತಾ ಇರ್ತಾನೆ. ಕರೆದ ಕೂಡಲೇ ಓಡಿ ಬಂದು ಬಿಡ್ತಾನೆ. ಜ್ಞಾನಮುದ್ರೆ ಇದ್ದ ಹಾಗೆ ಈ ಬೆರಳು ಬಂದು ಅಂಗುಷ್ಟವನ್ನು ಮುಟ್ಟಿದಾಗ ಅಂಗುಷ್ಟ ಹೋಗಿ ಅದನ್ನು ತಾಗುವ ಹಾಗೆ
ಅಂಗುಷ್ಠದ ಸ್ಥಾನದಲ್ಲಿರುವ ಭಗವಂತ ಬಗ್ಗಿದ ವ್ಯಕ್ತಿಯನ್ನು ಪ್ರೀತಿಯಿಂದ ಹೋಗಿ ಮುಟ್ಟುವವ. ಆದ್ರಿಂದ ಭಗವಂತನಿಗೆ ವಿನಯ ಅಂತ ಹೆಸರು. ವಿನಯೋ ನಯಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವಿನಯ ಅಂತ ಕರೀತೇವೆ. ಬಗ್ಗಿದವರ ಕಡೆಗೆ ಬಗ್ಗುವವನಾದ್ರಿಂದ ಭಗವಂತ ವಿನಯ. ತನ್ನನ್ನು ಕೂಗಿ ಕರೆಯುವ ಭಕ್ತನ ಕಡೆಗೆ ಓಡಿ ಬಂದ, ಬರುವಾಗ ಗರುಡನ ಮೇಲೆ ಕುಳಿತು ಬಂದ, ವೇದವನ್ನು ಏರಿ ಬಂದ ಅಂತ ಅರ್ಥ. ಯಾಕಂದ್ರೆ ಗರುಡ ಅಪೌರುಷೇಯ ವಾಣಿಗೆಲ್ಲ ಸಂಬಂಧಿಸಿದ ದೇವತೆ ಅಂತ ಋಗ್ವೇದದ ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಆದ್ರಿಂದ ಛಂದೋಮಯ ಪುರುಷೋ ಇವನು ಛಂದೋಮಯ ಪುರುಷ ಅಂದ್ರೆ ಗರುಡ. ಆ ವೇದ, ಅದು ಆಕಾಶದಲ್ಲಿ ಹಾರುವ ವೇದ, ಆ ವೇದ ಭಗವಂತನನ್ನು ಯಾವತ್ತೂ ಹೊತ್ತು ತರುವುದು. ಇವತ್ತು ವೇದದಲ್ಲಿ ಹೇಳಿದ ಗುಣಗಳನ್ನೆಲ್ಲ ಈ ಇಂದ್ರದ್ಯುಮ್ನೇ ಗಜನಾಗಿ ಹುಟ್ಟಿದ ವ್ಯಕ್ತಿ ಗಜ ಯಾವಾಗ ಸ್ತೋತ್ರ ಮಾಡಿದ, ಆವಾಗ ಗರುಡ ಹೊತ್ತು ಬಂದಂತಹ ಭಗವಂತ ಅಲ್ಲಿ ಇಳಿದ, ಕೈಯಲ್ಲಿ ಚಕ್ರವನ್ನು ಹಿಡಿದು ನಿಂತಿದ್ದಾನೆ. ಚಕ್ರವನ್ನು ಹಿಡಿದು ಭಗವಂತ ಆವಿರ್ಭೂತನಾದವನನ್ನು ಈ ಗಜ ನೋಡಿತು. ದೇವರನ್ನು ಕಾಣ್ತಾ ಇದ್ದಾನೆ. ದೇವರನ್ನು ಹೊರಗಿಂದ ಕಾಣುವುದು ಅನ್ನೋದು ಒಂದು, ಒಳಗಿಂದ ಕಾಣುವುದು ಅನ್ನೋದು ಒಂದು. ಇಲ್ಲಿ ವಿಚಿತ್ರವಾದ ಒಂದು ಶ್ಲೋಕ ಇದೆ. ಸೋಂತಸ್ಸರಶ್ಚುರುಬಲೇನ ಗೃಹೀತ ಆರ್ತಃ ದೃಷ್ಟ್ವಾ ಗರುತ್ಮತಿ ಹರಿಂ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ಓ ಅಖಿಲ ಗುರುವಾದ ನಾರಾಯಣ, ನಿನಗೆ ನಮಸ್ಕಾರ. ನಾರಾಯಣ ಶಬ್ದವನ್ನು ಗಟ್ಟಿಯಾಗಿ ಉಚ್ಚರಿಸಿ ನಮಸ್ಕಾರವನ್ನು ಸಲ್ಲಿಸ್ತಾನೆ. ನಮಸ್ಕಾರವನ್ನು ಸಲ್ಲಿಸುವುದಕ್ಕೋಸ್ಕರ ಆ ಹತ್ತಿರದಲ್ಲೇ ಇದ್ದ ಒಂದು ಕಮಲವನ್ನು ಸೊಂಡಿಲಿನಲ್ಲಿ ತೆಗೆದು ಎತ್ತಿ ಹಿಡಿದು ಆ ಭಗವಂತನಿಗೆ ನಮಸ್ಕಾರ ಹೇಳ್ತಾನೆ. ದೊಡ್ಡವರನ್ನು ಎದುರುಗೊಳ್ಳುವಾಗ ಬರಿಗೈಯಲ್ಲಿ ಇರಬಾರದು ಅಂತ ಒಂದು ನಿಯಮ. ಆ ನಿಯಮವನ್ನು ಗಜರಾಜ ಪಾಲಿಸಿದ. ದೇವರು ಮುಂದೆ ಬಂದಾಗ ಕರ ಖಾಲಿಯಾಗಿರಬಾರದು. ಇವನ ಕರ ಅಂದ್ರೆ ಸೊಂಡಿಲು ಖಾಲಿಯಾಗಿರಬಾರದು ಅಂತ ಅದರಲ್ಲೂ ಕೂಡ ಒಂದು ಉತ್ಕ್ಷಿಪ್ಯ ಸಾಂಬುಜ ಕರಂ, ಕರ ಅಂದ್ರೆ ಸೊಂಡಿಲು, ಅಂಬುಜದಿಂದ ಸಹಿತವಾದ ಸೊಂಡಿಲನ್ನು ಮೇಲಕ್ಕೆ ಎತ್ತಿ ಗಿರಂ ಆಹ ಮಾತು ಹೇಳಿತೋದು, ನಾರಾಯಣ ನಿನಗೆ ನಮಸ್ಕಾರ. ಎಲ್ಲಿ ದೇವರನ್ನು ಕಂಡ ಅಂದ್ರೆ ಆಕಾಶದಲ್ಲಿ. ಖೇ ಉಪಾತ್ತ ಚಕ್ರಂ, ಚಕ್ರವನ್ನು ಹಿಡಿದ ಆಕಾಶದಲ್ಲಿ ಕಾಣಿಸುವ ದೇವ. ಸೋಂತಸ್ಸರಸ್ಯುರುಬಲೇನ ಗೃಹೀತ ಅರ್ಥ, ಸರಸ್ಸಿನ ಒಳಗಿಂದ ಒಂದು ಮಕರ ಅವನನ್ನು ಹಿಡಿದು ಎಳಿತಾ ಇದೆ. ಆರ್ತನಾದ ಆತ ಆಕಾಶದಲ್ಲಿ ದೇವರನ್ನು ಕಂಡ. ಇಲ್ಲಿ ಸತ್ಯಧರ್ಮ ತೀರ್ಥರು ಒಂದು ಹೇಳ್ತಾರೆ, ಆಕಾಶದಲ್ಲಿ ಮಾತ್ರ ಕಂಡದ್ದಲ್ಲ, ಒಳಗೂ ಕಂಡ ಅಂತ ಹೇಳ್ತಾರೆ. ಅವರು ಅಂತಹ ಅನ್ನುವುದನ್ನು ಖೇ ಅನ್ನುವುದಕ್ಕೆ ವಿಶೇಷಣ ಮಾಡ್ತಾರೆ. ಅಂತಃಖೇ ಅಂತ ತನ್ನ ಹೃದಯಾಕಾಶದಲ್ಲಿ ದೇವರನ್ನು ಕಂಡ ಅಂದ್ರೆ ಅವನಿಗೆ ಅಪರೋಕ್ಷ ಜ್ಞಾನ ಆಯಿತು ಅಂತ ವ್ಯಾಖ್ಯಾನಿಸ್ತಾರೆ. ಇದು ಯಾಕೆ ಹಾಗೆ ವ್ಯಾಖ್ಯಾನಿಸಿದ್ರು ಅಂದ್ರೆ, ಈ ದೇವರನ್ನು ಹೊರಗಿನಿಂದ ಕಂಡ ಕೂಡಲೇ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರಿಲ್ಲ. ಈ ಕೃಷ್ಣನನ್ನು ನೋಡಿದವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ ಅಂತಿಲ್ಲ. ದುರ್ಯೋಧನ, ದುಶ್ಯಾಸನ, ಅಲ್ಲಿ ದುರ್ ಅಂತ ಯಾರ್ಯಾರಿದ್ರು ಅವರೆಲ್ಲ ಕೃಷ್ಣನನ್ನು ಕಂಡಿದ್ರು. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಕರೆಯುವುದು ಅವರನ್ನು. ದುರ್ಯೋಧನ ಕೃಷ್ಣನನ್ನು ಕಂಡಿದ್ದ, ಅವನು ಅಪರೋಕ್ಷ ಜ್ಞಾನಿ, ಆದ್ರಿಂದ ಅವನು ಕೂಡ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳುದ. ದೇವರನ್ನು ಕಂಡವರೆಲ್ಲ ಅಪರೋಕ್ಷ ಜ್ಞಾನಿಗಳಲ್ಲ, ದೇವರನ್ನು ಒಳಗೆ ಕಂಡವರು ಅಪರೋಕ್ಷ ಜ್ಞಾನಿಗಳು. ವೇದೋಕ್ತ ಮಾರ್ಗದ ಸಾಧನೆಯಿಂದ ದೇವರನ್ನು ಕಂಡವರು ಅಪರೋಕ್ಷ ಜ್ಞಾನಿಗಳು. ಆದ್ರಿಂದ ಇವನು ಈಗ ದೇವರನ್ನು ಹೊರಗಿಂದ ಕಾಣ್ತಾ ಇರುವುದು ಮಾತ್ರ ಅಲ್ಲ, ತನ್ನ ಹೃದಯದಲ್ಲಿ ಆವಿರ್ಭೂತನಾದ ದೇವನನ್ನು ಕಂಡ. ನಮ್ಮ ಧ್ರುವ ಕಂಡ ಹಾಗೆ ಒಳಗಿನಿಂದ ಕಂಡ ದೇವನನ್ನೇ ಆಮೇಲೆ ಹೊರಗಿನಿಂದ ದಿವ್ಯ ದೃಷ್ಟಿಯಿಂದ ಕಾಣ್ತಾನೆ ಧ್ರುವ. ಅದೇ ಸ್ವರೂಪದಲ್ಲಿ ಸಹ ಅಂತಹ ಖೇ ಗರುತ್ಮತಿ ಭಗವಂತಂ ಉಪಾತ್ತ ಚಕ್ರಂ ದೃಷ್ಟ, ತನ್ನ ಒಳಗಿನ ಹೃದಯಾಕಾಶದಲ್ಲಿ ಭಗವಂತನನ್ನು ಕಂಡ ಮೇಲೆ ಹೊರಗೂ ಆಕಾಶದಲ್ಲಿ ಅದೇ ರೂಪವನ್ನು ಕಾಣ್ತಾನೆ. ಚಕ್ರವನ್ನು ಹಿಡಿದು ತನ್ನ ಬಿಂಬರೂಪಿ ಬರ್ತಾ ಇದ್ದಾನೆ. ಬಂದವ ನಾರಾಯಣನನ್ನು ಕುರಿತು ಬಂದವ ಯಾವಾಗ ನಾರಾಯಣ ಅಖಿಲ ಗುರೋ ಅಂತ ಸ್ತೋತ್ರ ಮಾಡಿದ, ಆವಾಗ ಭಗವಂತ ಮಾಡಿದ ಕೆಲಸ ಏನು ಗೊತ್ತೋ, ಮೆಲ್ಲ ಕೈ ಹಾಕಿ ಈ ಗಜನ ಹೊಟ್ಟೆಯ ಕೆಳಗಿನಿಂದ ಕೈ ಹಾಕಿ ಗಜನನ್ನು ಹೀಗೆ ಮೇಲಕ್ಕೆ ಎತ್ತಿದ. 1000 ವರ್ಷದ ತನಕ ಪ್ರಯತ್ನಿಸಿಯೂ ಮೇಲಕ್ಕೆ ಬರಲಿಕ್ಕೆ ಆಗದೇ ಇದ್ದ ಗಜ ಬಹಳ ಸುಲಭವಾಗಿ ಮೇಲಕ್ಕೆ ಬಂದ. ಭಗವಂತ ಹಾಗೇ ಕೈಯಲ್ಲಿ ಎತ್ತಿದ, ಗರುಡನ ಮೇಲೆ ಇದ್ದಾನೆ. ಆದರೆ ತಂ ವೀಕ್ಷ್ಯ ಪೀಡಿತಂ ಅಜಃ ಸಹಸಾ ಅವತೀರ್ಯ ಅಂತ, ಗರುಡನ ಮೇಲೇ ಕುಳಿತು ಎತ್ತಿದ್ರೆ ಗರುಡ ಕೂಡ ನೀರು ಮುಟ್ಟಬೇಕಾಗುತ್ತೆ. ಅದಕ್ಕೆ ಗರುಡನನ್ನು ಬದಿಯಲ್ಲಿ ವಾಹನವನ್ನು ನಿಲ್ಲಿಸಿ ಸಹಸಾ ಅವತೀರ್ಯ, ಅವಸರದಿಂದ ಜಿಗಿದು, ಗರುಡನಿಂದ ಜಿಗಿದು ಬಿಟ್ಟ ಸರೋವರಕ್ಕೆ ಜಿಗಿದು ಕೈಯಲ್ಲಿ ಅವನನ್ನು ಮೆಲ್ಲ ಎತ್ತಿದ್ರೆ ಗಜ ಮಾತ್ರ ಬಂದದ್ದಲ್ಲ, ಮೊಸಳೆಯೂ ಕೂಡ ಜೊತೆಗೆ ಬಂದಿದೆ.
ಕಾಲು ಗಟ್ಟಿಯಾಗಿ ಹಿಡಿದಿರತಕ್ಕಂತಹ ಮೊಸಳೆಯ ಜೊತೆಗೆ ಸಗ್ರಾಹ ಮಾಶು ಸರಸಹ ಕೃಪಯಾ ಉಜ್ಜಹಾರ, ಮೊಸಳೆಯ ಜೊತೆಗೆ ಆನೆಯನ್ನು ಸರೋವರದಿಂದ ಎತ್ತಿದ. ನಮಗೆಲ್ಲ ಮೈ ರೋಮಾಂಚನ ಆಗತಕ್ಕಂಥ ವಿಷಯ. ಯಾಕಂದ್ರೆ ಗಜರಾಜ ಅಂದ್ರೆ ನಾವೇ ಅಂತ ಮೊದಲೇ ನೋಡಿದ್ದೇವಲ್ವಾ. ತ್ರಿಕೂಟ ಪರ್ವತ, ಋತುಮತು, ಅಲ್ಲಿರ್ತಕ್ಕಂಥ ಸರೋವರ, ಅದರಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಹಾರಿ ಬಂದಂತಹ ಗಜರಾಜ ಎಲ್ಲ ನಮ್ಮನ್ನೇ ವರ್ಣಿಸಿದ್ದಲ್ವಾ. ಈಗ 1000 ವರ್ಷ ಮಾಡಿದ ಗಲಾಟೆ, ನಾನು ಸಾಯುವುದೇ ಇಲ್ಲ, ಸಾಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ವಿಚಿತ್ರವಾದ ಮಾಯೆ. ಆ ಮಾಯೆಯನ್ನು ಮೀರಿ ಕೊನೆಗೆ ಅರ್ಥವಾದದ್ದು, ಎಲ್ಲ ದೇವರು ನಂದೇನು, ಅದ ಗಜರಾಜನ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಅಂದುಕೊಂಡು ಇದನ್ನು ಓದಿದಾಗ ಆ ಭಗವಂತ ಬಂದು ಕೃಪೆಯಿಂದ ಈ ಸರೋವರ ಸಂಸಾರ ಸಾಗರದಿಂದ ನಾನು ಎತ್ತಿದ ಅಂತ ಯೋಚಿಸಿದಾಗ ಮೈ ರೋಮಾಂಚನ ಆಗಿಬಿಡುತ್ತೆ. ಕೃಪಯಾ ಉಜ್ಜಹಾರ. ಅವನಿಗೆ ಬೇರೆ ಏನು ಪ್ರಯೋಜನ ಇದೆ ಇವನನ್ನು ಎತ್ತಿದ್ದಕ್ಕೆ? ಗಜರಾಜ ಏನಾದರೂ ಕೊಡ್ತಾನ ಅವನಿಗೆ? ಎತ್ತಿದೆಯಲ್ವಾ ತೆಗೋ ಅಂತ ಒಂದು ಚೆಕ್ ಬರೆದು ಕೊಡ್ತಾನ ಗಜರಾಜ? ಹಾಗಾದ್ರೆ ಏನು ಉದ್ದೇಶ ಅವ ಎತ್ತಿದ್ದಕ್ಕೆ? ಕೃಪಯ, ಭಗವಂತನ ಅನುಕಂಪೆ, ಈ ನಮ್ಮ ಮೇಲೆ ಇರುವ ದಯೆ, ಗಜನ ಮೇಲೆ ಇರತಕ್ಕಂತಹ ದಯೆ ಅನ್ನುವುದನ್ನು ಬಿಟ್ಟರೆ ಭಗವಂತನ ಯಾವ ವ್ಯಾಪಾರಕ್ಕೂ ಬೇರೆ ಪ್ರಯೋಜನ ಇಲ್ಲ. ನಮ್ಮ ಪ್ರಯೋಜನಕ್ಕೋಸ್ಕರ ಅವ ಎತ್ತುತ್ತಾನೆ. ನಮ್ಮ ಪ್ರಯೋಜನವನ್ನು ಕೊಡಿಸುವ ಉದ್ದೇಶ ಅವನಿಗೆ ಬಂದದ್ದು ಕೃಪೆಯಿಂದ ಮಾತ್ರ, ಅಕಂಪೆಯಿಂದ ಮಾತ್ರ. ಅಂದ ಕೃಪೆಯಿಂದ ಮೇಲಕ್ಕೆ ಎತ್ತಿದ ಮೇಲೆ ಏನು ಮಾಡಬೇಕು? ಗಜನ ಕಾಲನ್ನು ಮೊಸಳೆ ಬಿಡ್ತಾ ಇಲ್ಲ. ಅದು ಕಚ್ಚಲಿಕ್ಕೆ ಶುರು ಮಾಡಿ 1000 ವರ್ಷ ಆಗಿದೆ. ಈ 1000 ವರ್ಷದ ತನಕ ಕಚ್ಚಿದ ಬಾಯಿಯನ್ನು ಬಿಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಒಂದು ರೀತಿ ಜಡ್ಡು ಕಟ್ಟಿದ ಹಾಗೆ ಆಗಿಬಿಟ್ಟಿದೆ, ಅದನ್ನು ಬಿಡಿಸಲಿಕ್ಕೆ ಆಗೋದಿಲ್ಲ. ಭಗವಂತ ತನ್ನ ಚಕ್ರದಿಂದ ಅದರ ಬಾಯಿಯನ್ನು ಪೂರ್ತಿ ಸೀಳಿದ. ಈ ಆನೆಯ ಕಾಲಿಗೆ ಚೂರು ಗಾಯವಾಗದೇ ಇರುವ ಹಾಗೆ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್. ಈ ಕಥೆ ಭಾಗವತದಲ್ಲಿ ಬೇರೆ ಸಂದರ್ಭದಲ್ಲೂ ಬಂದಿದೆ. ಬೆಳಗ್ಗೆ ಎದ್ದು ನಾವು ಹೇಳುವ 1-2 ಶ್ಲೋಕದಲ್ಲೂ ಈ ಕಥೆಯನ್ನು ಮುಗಿಸ್ಲಿಕ್ಕೆ ಬರ್ತದೆ. ಆದ್ರಿಂದ ಅವನು ಗ್ರಾಹಾತ್ ವಿಪಾಟಿತ ಮುಖಾತ್ ಅರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿ ಅಮೂಮುಚತ್ ಉಸ್ರಿಯಾಣಾಂ. ಉಸ್ರಿಯರು ಅಂದರೆ ದೇವತೆಗಳು. ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತು ನೋಡ್ತಾ ಇರುವ ಹಾಗೆ ತಾನು ಚಕ್ರದಿಂದ ಮಕರವನ್ನು ಕೊಂದು ಈತನ ಕಾಲನ್ನು ಬಿಡಿಸಿದ. ಹಾಗಾದರೆ ಸಂಸಾರದಲ್ಲಿ ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಂತಹ ಅವಿದ್ಯೆಯಿಂದ ಬಿಡಿಸಿದ ಅಂತ ಅರ್ಥ. ಅಜ್ಞಾನ, ಅವನ ಮೇಲಿನ ಒಂದು ಆಚ್ಛಾದನೆಯನ್ನು ಕಳೆದು ಹಾಕಿಬಿಟ್ಟ. ಅದನ್ನು